ओम शांति, ओम शांति, ओम शांति, ओम। आनंद के प्रदाता, हे स्नेह शक्ति दाता, अव्यक्त बाप दादा, सादर पधारिए। मंजुल मधुर निमंत्रण, अंतःकरण से कण कण प्रभु आपको बुलाता, सादर पधारिए, सादर पधारिए। बिछड़े हैं कल्प भर के, प्यासे मिलन के कब से, बच्चे बुला रहे हैं, मिल जाओ आज हमसे। दृष्टि से सृष्टि रच दो, मुरली से रंग भर दो, वरदानों के है दाता, सादर पधारिए, सादर पधारिए। कोमल सी भावनाएं, निर्मल हृदय का कहना, संगम युग में बाबा, संग आपके ही रहना। धरती भी नग़मे गाती, अंबर भी गुनगुनाता, संसार सारा गाता, सादर पधारिए, सादर पधारिए। तेरे प्यार को संजोए, नैनों को है भिगोए, यादों के मोतियों को सांसों में है पिरोए। वो सद्गुणों के सागर भरने हर एक गागर, हर ही तुम्हें बुलाता, सादर पधारिए, सादर पधारिए। आनंद के प्रदाता, हे स्नेह शक्ति दाता, अव्यक्त बाप दादा, सादर पधारिए, सादर पधारिए, सादर पधारिए। ओम शांति। ಇವತ್ತು ಭಾನುವಾರ 18/5/2025 ಅವ್ಯಕ್ತ ಬಾಪ್ತಾದರವರ ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. 25/3/2005 25/3/2005 ಮಹಾವಾಕ್ಯ ಇವತ್ತು ರಿವೈಸ್ ಆಗ್ತಾ ಇದೆ. ಮಹಾವಾಕ್ಯದ ಶಿರೋನಾಮೆ ಮಾಸ್ಟರ್ ಜ್ಞಾನ ಸೂರ್ಯ ಬನ್
अनुभूति की किरणें फैलाओ, विदाता बनो, तपस्वी बनो. ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಅನುಭೂತಿಯ ಕಿರಣಗಳನ್ನು ಹರಡಿಸಿರಿ. ವಿದಾತ ಆಗಿರಿ, ತಪಸ್ವಿ ಆಗಿರಿ. आज बाप दादा अपने चारों ओर के होली हंस बच्चों से होली मनाने के लिए आए ही. ಇವತ್ತು ಬಾಪ್ ದಾದರವರು 4 ಕಡೆಯ ತನ್ನ ಹೋಲಿ ಹಂಸ ಮಕ್ಕಳ ಜೊತೆಗೆ ಹೋಲಿಯನ್ನ ಮಾಡಲಿಕ್ಕೆ ಬಂದಿದ್ದಾರೆ. बच्चे भी प्यार की डोर में बंधे हुए होली मनाने के लिए पहुंच गए हैं. ಮಕ್ಕಳು ಸಹ ಪ್ರೀತಿಯ ಹಗ್ಗದಲ್ಲಿ ಬಂಧಿಸಲ್ಪಟ್ಟು ಹೋಳಿ ಹಬ್ಬವನ್ನ ಮಾಡಲಿಕ್ಕೆ ಬಾಬರವರ ಸಮ್ಮುಖಕ್ಕೆ ನಾವು ಬಂದು ತಲುಪಿದೀವಿ. मिलन मनाने के लिए कितने प्यार से पहुंच गए ही. ಬಾಬರವರ ಮಿಲ್ಲ ಮಾಡಬೇಕು ಎಷ್ಟು ಪ್ರೀತಿಯಿಂದ ಬಂದು ತಲುಪಿದಿರಿ. ಬಾಬಾ ಹೇಳ್ತಿದ್ದಾರೆ, ಬಾಪ್ ದಾದಾ ಸರ್ವ ಬಚ್ಚೋं के भाग्य को देख रहे थे. ಸರಿ, ಎಲ್ಲ ಮಕ್ಕಳು ಹೋಳಿ ಹಬ್ಬ ಮಾಡ್ಲಿಕ್ಕೆ ಬಾಬನ ಸಮ್ಮುಖಕ್ಕೆ ಬಂದಿದ್ದೀವಿ. ಬಾಬಾ ನೋಡ್ತಾ ಇದ್ದಾರೆ ಈಗ ಮಕ್ಕಳನ್ನ, ಮಕ್ಕಳ ಭಾಗ್ಯವನ್ನ ನೋಡ್ತಾ ಇದ್ದಾರೆ. ಕಿತ್ತನಾ ಬಡ ಭಾಗ್ಯ, ಮಕ್ಕಳದು ಎಷ್ಟು ದೊಡ್ಡ ಭಾಗ್ಯ. जितने ही होलीएस्ट है उतनी ही हाईएस्ट भी है. ಮಕ್ಕಳ ಭಾಗ್ಯ ನೋಡಿ, ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲ ಮಕ್ಕಳ ಭಾಗ್ಯ. ಎಷ್ಟು ನಾವು ಅತ್ಯಂತ ಪವಿತ್ರರು, ಅಷ್ಟೇ ನಾವು ಅತ್ಯಂತ ಶ್ರೇಷ್ಠರು. ಹೋಲಿಯೆಸ್ಟ್ ಮತ್ತು ಹೈಯೆಸ್ಟ್ ಬಿ ಹೈ. ಜಗತ್ತಿನ 800 ಕೋಟಿ ಮನುಷ್ಯಾತ್ಮರನ್ನ ಹೋಲಿಸಿದ್ರೆ ನಾವು ಯಾರು? ನಾವು ಹೋಲಿಯೆಸ್ಟ್ ಮತ್ತೆ ಹೈಯೆಸ್ಟ್. ಯಾರ ದೃಷ್ಟಿಯಲ್ಲಿ? ಸ್ವಯಂ ಪರಮಾತ್ಮನ ದೃಷ್ಟಿಯಲ್ಲಿ. सारे कल्प में देखो आप सबके भाग्य से ऊंचा भाग्य और किसी का नहीं है. ಬಾಬಾ ತಿಳಿಸ್ತಿದ್ದಾರೆ, ಇಡೀ ಕಲ್ಪದಲ್ಲಿ ನೋಡಿ, ನಮ್ಮಷ್ಟು ಶ್ರೇಷ್ಠವಾದಂತ ಭಾಗ್ಯ ಇನ್ಯಾರ್ದು ಸಹಿತ ಇಲ್ಲ. ನಮ್ಮಷ್ಟು ಶ್ರೇಷ್ಠವಾದಂತ ಭಾಗ್ಯ ಮತ್ತೆ ಯಾರ್ದು ಇಲ್ಲ. ಜಾನ್ತೆ ಹೋ ನಾ ಅಪನೆ ಭಾಗ್ಯಕ್ಕೂ. ಬಾಬಾ ಕೇಳ್ತಾರೆ, ಬಾಬನಿಗೆ ಗೊತ್ತಾಗ್ತಾ ಇದೆ, ನಮಗೆ ಗೊತ್ತಾಗ್ತಾ ಇದೆಯಾ? ನನ್ನ ಮಕ್ಕಳು ಎಷ್ಟು ಹೋಲಿ, ಎಷ್ಟು ಹೈಯೆಸ್ಟ್ ಅಂತ ಬಾಬಾ ನೋಡ್ತಿದ್ದಾರೆ, ನಮ್ ಗೋಳುಗಳಿಗೆ ಅನಿಸ್ತಾ ಇದೆಯಾ? ಬಾಬಾ ಕೇಳ್ತಿದ್ದಾರೆ, ಜಾನ್ತೆ ಹೋ ಅಪನೆ ಭಾಗ್ಯಕ್ಕೋ. ವರ್ತಮಾನ ಸಮಯ ಬಿ ಪರಮಾತ್ಮ ಪಾಲನಾ. ಈಗ ನೀವು ಸೈಡ್ ಹೆಡ್ಡಿಂಗ್ ಬರೀರಿ, ನಾವು ಎಲ್ಲಕ್ಕಿಂತ ಹೈಯೆಸ್ಟ್. ಯಾವ ಯಾವ ಆಧಾರದ ಮೇಲೆ ವಾಹ್ ನಾನೆಷ್ಟು ಹೈಯೆಸ್ಟ್ ಇದ್ದೀನಿ ಅಂತ ಅನ್ನುವ ಅನುಭೂತಿ ನಮಗಾಗ್ಬೇಕು. ಅದಕ್ಕೆ ಹೈಯೆಸ್ಟ್ ಅಂತ ಸೈಡ್ ಹೆಡ್ಡಿಂಗ್ ಹಾಕ್ರಿ. ಬಾಬರವರೇ ಅದರ ಮಹತ್ವತೆಯನ್ನ ನಮಗೆ, ನಮ್ಮ ಮಹತ್ವತೆಯನ್ನ ನಮಗೇನೆ ತಿಳಿಸಿಕೊಡ್ತಾರೆ. ಒಂದೇದು ವರ್ತಮಾನ ಸಮಯ ಬಿ ಪರಮಾತ್ಮ ಪಾಲನಾ. परमात्मा पढ़ाई, परमात्मा वरदानों से पल रहे हो. ವರ್ತಮಾನ ಸಮಯದಲ್ಲಿಯೂ ಸಹ ಡೈರೆಕ್ಟ್ ಪರಮಾತ್ಮನ ಪಾಲನೆಯಲ್ಲಿದ್ದೀವಿ, ಪರಮಾತ್ಮನ ಶಿಕ್ಷಣವನ್ನ ಪಡ್ಕೊಳ್ತಿದ್ದೀವಿ, ಪರಮಾತ್ಮನ ವರದಾನಗಳಿಂದ ನಾವು ಬೆಳೀತಾ ಇದ್ದೀವಿ. ಅನುಭವ ಆಗ್ತಾ ಇದೆ ಅಲ್ವಾ? ವರ್ತಮಾನ ಸಮಯದಲ್ಲಿಯೂ ಪರಮಾತ್ಮನ ಪಾಲನೆಯಲ್ಲಿದ್ದೀವಿ, ಪರಮಾತ್ಮನ ಶಿಕ್ಷಣವನ್ನ ಪಡ್ಕೊತಿದ್ದೀವಿ, ಪರಮಾತ್ಮನ ವರದಾನಗಳಲ್ಲಿ ನಾವು ಬೆಳೀತಾ ಇದ್ದೀವಿ. ಭವಿಷ್ಯ ಮೇ ಬಿ ವಿಶ್ವಕ್ಕೆ ರಾಜ್ಯಾಧಿಕಾರಿ ಬಂತೆ ಹೋ. ಬಾಬಾ ಹೇಳ್ತಾರೆ, ಭವಿಷ್ಯದಲ್ಲಿಯೂ ಸಹ ನಾವು ವಿಶ್ವ ರಾಜ್ಯಾಧಿಕಾರಿ ಆಗ್ತೀವಿ. ಬನನಾ ಹಿ ಹೈ, ನಿಶ್ಚಿತ ಹೈ,
ನಿಶ್ಚಯ ಹೀ ಹೇ. ಹೌದಲ್ಲ? ಆಗ್ತೀವೋ ಇಲ್ಲಂತೇನು ಡೌಟ್ ಇಲ್ಲಲ್ಲ. ಬಾಬಾ ಅಂತಿದ್ದಾರೆ, ಭವಿಷ್ಯದಲ್ಲಿಯೂ ವಿಶ್ವದ ರಾಜ್ಯಾಧಿಕಾರಿ ನಾನು ಆಗಿಯೇ ಆಗ್ತೀನಿ, ಇದು ನಿಶ್ಚಿತ, ಮತ್ತೆ ನನಗೆ ನಿಶ್ಚಯ ಇದೆ. बाद में भी जब पूज्य बनते हो, द्वापರದ ನಂತರ बाद में पूज्य बनते हो तो आप श्रेष्ठ आत्माओं जैसी पूजा विधि पूर्वक और किसी की भी नहीं होती है. ದ್ವಾಪರದ ನಂತರ ನಮ್ಮ ಪೂಜೆ ಎಂತ, ನಾವು ಶ್ರೇಷ್ಠಾತ್ಮಗಳ ಪೂಜೆ ಎಷ್ಟು ವಿಧಿಪೂರ್ವಕವಾಗಿ ಪೂಜೆ ಬೇರೆ ಯಾರಿಗೂ ಸಹಿತ ಇಲ್ಲ. तो वर्तमान भविष्य और पूज्य रूप में ಹೈಯೆಸ್ಟ್ ಬಾಬಾ ತಿಳಿಸ್ತಿದ್ದಾರೆ. ವರ್ತಮಾನ ಸಮಯದಲ್ಲಿಯೂ ನಾವು ಹೈಯೆಸ್ಟ್. ಯಾತಕ್ಕೋಸ್ಕರ? ಪರಮಾತ್ಮನ ಪಾಲನೆ, ಪರಮಾತ್ಮನ ಶಿಕ್ಷಣ, ಪರಮಾತ್ಮನ ವರದಾನಗಳಲ್ಲಿ ಬೆಳೀತಾ ಇದ್ದೀವಿ. ಭವಿಷ್ಯದಲ್ಲಿಯೂ ನಾವು ಹೈಯೆಸ್ಟ್. ಯಾತಕ್ಕೋಸ್ಕರ? ವಿಶ್ವ ರಾಜ್ಯಾಧಿಕಾರಿ ಆಗೇ ಆಗ್ತೀನಿ, ಇದು ನಿಶ್ಚಿತ, ಇದು ನಿಶ್ಚಯ. ದ್ವಾಪರದ ನಂತರ ನಾವು ಹೈಯೆಸ್ಟ್. ಯಾತಕ್ಕೋಸ್ಕರ? ನಾವು ಶ್ರೇಷ್ಠಾತ್ಮಗಳನ್ನ ಎಷ್ಟು ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಿದ್ದಾರೆ. ಆದ್ರಿಂದ ಈ ರೀತಿ ಪೂಜೆ ಬೇರೆ ಯಾರಿಗೂ ಸಹಿತ ಸಲ್ಲೋದಿಲ್ಲ. ಆದ್ರಿಂದ ವರ್ತಮಾನ, ಭವಿಷ್ಯ ಮತ್ತು ಪೂಜ್ಯ ಸ್ವರೂಪದಲ್ಲಿ ನಾವೆಲ್ಲರೂ ಸಹಿತ ಹೈಯೆಸ್ಟ್ ಇನ್ ದಿ ವರ್ಲ್ಡ್. ಫೀಲ್ ಆಗ್ತಾ ಇದೆಯಾ? ಬಾಬಾ ಹೇಳ್ತಿದ್ದಾರೆ, जानते हो अपने भाग्य को? अनेक धर्म पिता महान आत्माएं हुए ही. ನಮ್ಮ ದೇಶದ ನಾವು ಪರಂಪರೆಯನ್ನ ನಾವು ಸ್ಟಡಿ ಮಾಡಿದ್ರೆ ಎಷ್ಟು ಧರ್ಮ ಪಿತರಿದ್ದಾರೆ, ಎಷ್ಟು ಮಹಾನ್ ಆತ್ಮರು ಇದ್ದು ಹೋಗಿದ್ದಾರೆ. लेकिन ऐसे विधि पूर्वक पूजा आप ऊंचे ते ऊंचे परमात्मा बच्चों की होती है. ಈ ರೀತಿ ವಿಧಿಪೂರ್ವಕವಾದಂತ ಪೂಜೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮನ ಮಕ್ಕಳಿಗೆ ಮಾತ್ರ ಸಲ್ಲುತ್ತದೆ. क्योंकि इस समय हर कर्म में कर्मयोगी बन कर्म करने की विधि का फल पूजा भी विधि पूर्वक होती है. ಬಾಬಾ ತಿಳಿಸ್ತಿದ್ದಾರೆ, ಈ ಸಮಯದಲ್ಲಿ ಕರ್ಮ ಮಾಡುವಾಗ ಕರ್ಮಯೋಗಿಯಾಗಿ ಕರ್ಮವನ್ನ ಎಷ್ಟು ವಿಧಿಪೂರ್ವಕವಾಗಿ ನಾವು ಮಾಡ್ತಾ ಇದ್ದೀವೋ ಇದರ ಪ್ರತಿಫಲವಾಗಿ ಪೂಜೆನೂ ಸಹ ವಿಧಿಪೂರ್ವಕವಾಗಿ ಇರ್ತದೆ. ಎಷ್ಟು ವಿಧಿಪೂರ್ವಕ ನಮ್ಮ ದಿನಚರಿ ನೋಡಿ. ಎಲ್ಲ ಅಮೃತ ವೇಳೆ ಎದ್ದೀರಾ? ಅಮೃತ ವೇಳೆ ಹೇಳ್ಬೇಕು, ಆಮೇಲೆ ದಿನ ಕ್ಲಾಸಿಗೆ ಬರಬೇಕು, ಆಮೇಲೆ ನೈವೇದ್ಯ ತಯಾರು ಮಾಡುವಾಗ ಬಾಬನ ನೆನಪಲ್ಲಿ ಮಡಿಯಲ್ಲಿ ತಯಾರು ಮಾಡಬೇಕು, ಆಮೇಲೆ ಅದನ್ನ ನೈವೇದ್ಯ ಅರ್ಪಣೆ ಮಾಡಬೇಕು, ಆಮೇಲೆ ಸಮಯ ಸಿಕ್ಕಾಗಲೆಲ್ಲ ನಡುವೆ 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 ನಾನು ಬಾಬಾ ಅಂತ ಕಂಬೈಂಡ್ ಆಗಿರ್ಬೇಕು. ಆ ಜ್ಯೋತಿಯನ್ನ ಸದಾಕಾಲಕ್ಕೆ ಬೆಳಗಿಸ್ತಾ ಇರ್ಬೇಕು. ಓಂ ಅಂತ ಆತ್ಮಸ್ವರೂಪದಲ್ಲಿರ್ಬೇಕು. ಅಲ್ಲಿ ಗಂಟೆ ಬಾರಿಸ್ತಾರೆ, ಆಮೇಲೆ ಆರತಿ ಬೆಳಗ್ತಾರೆ, ಆಮೇಲೆ ಮಡಿಯಿಂದ ಏನ್ ಮಾಡ್ತಾರೆ? ಪೂಜೆ ಮಾಡ್ತಾರೆ. ಎಲ್ಲ ನಮ್ಮ ಇಲ್ಲಿ ಕರ್ಮಯೋಗಿ ಜೀವನ ಎಷ್ಟು ವಿಧಿವತ್ತಾಗಿ ಬಾಬಾ ಹೇಳಿದಂಗೆ ನಡ್ಕೋತಿದ್ದೀವೋ ಅಲ್ಲಿನೂ ಅಷ್ಟೇ ವಿಧಿಪೂರ್ವಕ ಪೂಜೆ. इस संगम समय के पुरुषार्थ की प्रारब्ध मिलती है. ಸಂಗಮ ಯುಗದ ಪುರುಷಾರ್ಥಕ್ಕೆ ಪ್ರಾರಬ್ಧ ಸಿಗುತ್ತದೆ. तो ऊंचे ते ऊंचे भगवान आप बच्चों को भी ऊंचे ते ऊंचे प्राप्ति कराते हैं. ಅವನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಮಗೂ ಸಹಿತ ಶ್ರೇಷ್ಠಾತಿ ಶ್ರೇಷ್ಠ ಪ್ರಾಪ್ತಿಯನ್ನ ಮಾಡಿಸುತ್ತಿದ್ದಾರೆ. ಹೈಯೆಸ್ಟ್ ಅಂತ ಫೀಲ್ ಆಗ್ತಾ ಇದೆಯಾ? ಎಷ್ಟು ನಾವು ಹೈಯೆಸ್ಟ್ ಇದ್ದೀವಿ? ಈಗ ಸೈಡ್ ಹೆಡಿಂಗ್ ಬರೀರಿ, ಹೋಲಿಯೆಸ್ಟ್. होली अर्थात पवित्रता. होलीएस्ट भी हो, आप हाईएस्ट भी हो. इस ब्राह्मण जीवन का फाउंडेशन ही है पवित्रता. बाबा ತಿಳಿಸ್ತಿದ್ದಾರೆ, ಬ್ರಾಹ್ಮಣ ಜೀವನದ ಫೌಂಡೇಶನ್ ಪವಿತ್ರತೆ ಆಗಿದೆ. संकल्प मात्र भी अपवित्रता श्रेष्ठ बनने नहीं देती. ಸಂಕಲ್ಪ ಮಾತ್ರದಲ್ಲಿಯೂ ಅಪವಿತ್ರತೆ ಇದ್ರೆ ಅದು ನಮ್ಮನ್ನು ಶ್ರೇಷ್ಠ ಆಗಲು ಬಿಡುವುದಿಲ್ಲ.
ಪವಿತ್ರತಾ ಹಿ ಸುಖ ಶಾಂತಿ ಕಿ ಜನನಿ ಹೈ. ಪವಿತ್ರತೆಯೇ ಸುಖ ಮತ್ತು ಶಾಂತಿಗೆ ಜನನಿ. ಪವಿತ್ರತೆ ಸುಖ ಶಾಂತಿಗೆ ಜನನಿ. ಪವಿತ್ರತಾ ಪ್ಯೂರಿಟಿ ಈಸ್ ಮದರ್ ಆಫ್ ಪೀಸ್ ಅಂಡ್ ಪ್ರಾಸ್ಪರಿಟಿ. ಪವಿತ್ರತಾ ಸರ್ವ ಪ್ರಾಪ್ತಿಯೋಂ ಕಿ ಚಾಬಿ ಹೈ. ಪವಿತ್ರತೆ ಎನ್ನುವುದು ಸರ್ವ ಪ್ರಾಪ್ತಿಗಳಿಗೆ ಚಾಬಿ. इसलिए आप सबका स्लोगन क्या है? ಎದುರು ಹಾಕಿವಲ್ಲ, ಏನದು ಸ್ಲೋಗನ್? ಏನು? ಪವಿತ್ರ ಬನೋ ಯೋಗಿ ಬನೋ. ಮೊದ್ಲು ಯೋಗಿ ಬನೋ ಅಲ್ಲ, ಪವಿತ್ರ ಬನೋ ಯೋಗಿ ಬನೋ. ಪಾಂಡವ ಭವನಕ್ಕೆ ಹೋಗುವಾಗ ಎಂಟ್ರೆನ್ಸ್ ಮಹಾದ್ವಾರದಲ್ಲಿರೋ ಸ್ಲೋಗನ್ ಯಾವುದು? ಪವಿತ್ರ ಬನೋ ಯೋಗಿ ಬನೋ. ನಮ್ಮೆಲ್ಲರ ಸ್ಲೋಗನ್ ನೋಡಿ. ಬಾಬಾ ಹೇಳ್ತಿದ್ದಾರೆ, ನಾವು ಹೋಲಿಯೆಸ್ಟ್ ಇನ್ ದಿ ವರ್ಲ್ಡ್. ಯಾಕೆಂದ್ರೆ ನಮ್ಮ ಜೀವನದ ಫೌಂಡೇಶನ್ ಪವಿತ್ರತೆ. ಸಂಕಲ್ಪದಲ್ಲಿಯೂ ಅಪವಿತ್ರತೆ ನಮ್ಮನ್ನ ಶ್ರೇಷ್ಠ ಮಾಡ್ಲಿಕ್ಕೆ ಬಿಡಂಗಿಲ್ಲ. ಪವಿತ್ರತೆ ಸುಖ ಶಾಂತಿಗೆ ಜನನಿ. ಪವಿತ್ರತೆಯೇ ಸರ್ವ ಪ್ರಾಪ್ತಿಗೆ ಚಾಬಿ. ನಮ್ಮ ಸ್ಲೋಗನ್ ಆಗಿದೆ ಪವಿತ್ರ ಬನೋ ಯೋಗಿ ಬನೋ. जो होली भी यादगार है उसमें भी देखो. ನೋಡಿ, ಇದರ ಯಾದಗಾರ ಏನು? ಹೋಲಿ. ಹೋಳಿ ಹಬ್ಬ. ಹೋಳಿ ಅಂದ್ರೆ ಏನರ್ಥ? ಪವಿತ್ರ ಅಂತ ಅರ್ಥ. ಯಾದಗಾರ ಸಹಿತ ಹೋಳಿ. ಹೋಳಿ ಹಬ್ಬ ಬಂತಂದ ಕೂಡಲೇ ಉಸ್ಮೆ ಬಿ ದೇಖೋ. ಪಹಲೆ ಕ್ಯಾ ಕರ್ತೆ ಹೈ ಹೋಳಿ ಹಬ್ಬಕ್ಕೆ? ಜಲಾತೆ ಹಿ ಫಿರ್ ಮನಾತೆ ಹಿ. ಸುಡುದು. ಹೋಳಿ ಹಬ್ಬ ಅಂತ ಕೂಡಲೇ ಕಾಮಣ್ಣನನ್ನ ಸುಡುದನ್ನ ತೋರಿಸ್ತಾರೆ. ಆಮೇಲೆ ಮನಾತೆ ಹಿ. ಜಲಾನೇಕೆ ಬಿನ ನೈ ಮನಾತೆ. ಸುಡದೆ ಹಬ್ಬವನ್ನ ಆಚರಿಸುವುದಿಲ್ಲ. ಹೋಳಿ ಹಬ್ಬದಲ್ಲಿ ಪ್ರಪ್ರಥಮವಾಗಿ ಸುಡುದೇ ಒಂದು ಹಬ್ಬ, ಆಮೇಲೆ ಆಚರಣೆ. ಅಂದ್ರೆ ಏನರ್ಥ? ಅಪವಿತ್ರತಾಕೋ ಜಲಾನ. ಅಪವಿತ್ರತಾಕೋ ಜಲಾನೆ. ಯಾಕೆ ನಮ್ಮ ಜೀವನದಲ್ಲಿ ಸಹಿತ ಸಂಕಲ್ಪ ಮಾತ್ರ ಬಿ ಅಪವಿತ್ರತಾ ಶ್ರೇಷ್ಠ ಬನ್ನೇ ನಹಿ ದೇತಿ. ಮೊದ್ಲೇ ಅಂದ್ರು ಬಾಬಾ, ಸಂಕಲ್ಪದಲ್ಲಿ ಅಪವಿತ್ರತೆ ಇದ್ರೂ ಅದು ನಮ್ಮನ್ನು ಶ್ರೇಷ್ಠ ಮಾಡಲು ಬಿಡುವುದಿಲ್ಲ. ಆದ್ರಿಂದ ಹೋಳಿ ಅಂದ್ರೆ ಮೊದ್ಲು ಅಪವಿತ್ರತೆಯನ್ನ ಸುಡಬೇಕು. ಅದಕ್ಕೆ ಭಕ್ತರು ಏನ್ ಮಾಡ್ತಾರೆ? ಮೊದಲು ಸುಡುದು ಅಲ್ಲಿಟ್ಟಿರ್ತಾರೆ. ಬಾಬಾ ಅಂತಾರೆ ಯೋಗಕ್ಕೆ ಅಗ್ನಿ ದ್ವಾರ. ಯಾವ್ದ್ರಿಂದ ಸುಡುದು ನಾವು? ಯೋಗದ ಅಗ್ನಿಯ ಮೂಲಕ ಅಪವಿತ್ರತಾಕೋ ಜಲಾತೆ ಹೋ. ಯೋಗದ ಅಗ್ನಿಯ ಮೂಲಕ अपवित्रತೆಯನ್ನ ಸುಡ್ತೀವಿ. उसका यादगार वो आग में जलाते हैं. जलाने के बाद जब पवित्र बनते तो खुशियों में मनाते. ಸುಟ್ಟ ಮೇಲೆ ಅವರಿಗೆ ಖುಷಿ ಖುಷಿ ಅಲ್ವಾ? ಅಪವಿತ್ರತೆ ಸುಟ್ಟ ನಂತರ ಖುಷಿಯೇ ಖುಷಿ. ಪವಿತ್ರ बनने का यादगार मिलन मनाते ही. ಆಮೇಲೆ ಮೊದಲು ಸುಡೋದಾಯ್ತು, ಆಮೇಲೆ ಖುಷಿಯಲ್ಲಿ ಕುಣಿತಾರೆ, ಆಮೇಲೆ ಮಿಲನ್ ಮನಾತೆ. ಒಬ್ರಿಗೊಬ್ರು ಏನ್ ಮಾಡ್ತಾರೆ? ಖುಷಿಯಿಂದ ಮಿಲನ ಮಾಡ್ತಾ ಏನಾಗ್ತಾರೆ? ಬಣ್ಣ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆಪ್ ಸಭಿ ಬಿ ಜಬ್ ಅಪವಿತ್ರತಾ ಕೋ ಜಲಾತೆ ಹೋ. ನಾವು ಸಹಿತ ಅಪವಿತ್ರತೆಯನ್ನು ಯಾವಾಗ ಸುಟ್ಟಾಕ್ತಿವೋ परमात्मा संग के रंग में लाल हो जाते हो. तो सर्व आत्माओं के प्रति शुभ भावना शुभ कामना का मिलन मनाते हो. ಬಾಬಾ ತಿಳಿಸ್ತಿದ್ದಾರೆ, ಅಪವಿತ್ರತೆಯನ್ನ ಯೋಗದ ಅಗ್ನಿಯಿಂದ ಸುಟ್ಟಾಕಿದೆವು. ಬಾಬನ ಸಂಗದಿಂದ ಒಳ್ಳೆಯ ಗುಣಗಳ ಬಣ್ಣ ಬಂತು ನಮಗೆ. ಆವಾಗ ಎಲ್ಲ ಆತ್ಮಗಳಿಗೂ ಏನ್ ಮಾಡ್ತೀವಿ? ಪರಸ್ಪರ ಯಾವ ಬಣ್ಣ ಹಾಕ್ತಿವಿ? ಶುಭ ಭಾವನೆ ಶುಭ ಕಾಮನೆಯಿಂದ ಎಲ್ಲರ ಜೊತೆಗೆ ಮಿಲನ ಮಾಡ್ತೀವಿ. ಇಸ್ಕಾ ಯಾದಗಾರ್ ಮಂಗಲ್ ಮಿಲನ್ ಮನಾತೆ ಹಿ. ಅದರ ನೆನಪಿನ ಅರ್ಥವಾಗಿ ಮಂಗಳ ಮಿಲನವನ್ನ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. इसलिए बाप दादा सभी बच्चों को यही स्मृति दिलाते, सदा हर एक से दुआएं लो दुआएं दो. ಅದರಿಂದ ಅಲ್ಲಿ ಒಬ್ರಿಗೊಬ್ರು ಸೇರಿ ಒಬ್ರಿಗೊಬ್ರು ಬಣ್ಣ ಹಾಕೋದು, ಖುಷಿಯಿಂದ ಮಿಲ್ಲ ಮಾಡೋದು ಮಾಡ್ತಾರೆ. ನಾವೇನ್ ಮಾಡ? ಒಬ್ರಿಗೊಬ್ರು ಶುಭ ಭಾವನೆ ಶುಭ ಕಾಮನೆ, ಅದರ ಜೊತೆಗೆ ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನ ತೆಗೆದುಕೊಳ್ಳಿ. अपने दुआओं की शुभ भावना से मंगल मिलन मनाओ. ನಮ್ಮೆಲ್ಲರ ಶುಭ ಭಾವನೆಯಿಂದ
ಆಶೀರ್ವಾದ ಕೊಡ್ತಾ ಕೊಡ್ತಾ ಒಬ್ರಿಗೊಬ್ರು ಮಂಗಳ ಮಿಲನವನ್ನ ಮಾಡಿ. ಕ್ಯೋಂಕಿ ಅಗರ್ ಕೋಯಿ ಬದುದುವ ದೇತಾ ಬಿ ಹೈ. ಕೆಲವರು ನಮ್ಗೆ ಏನ್ ಕೊಡ್ಬೋದು? ಶಾಪ ಕೊಡ್ಬೋದು. ವಹತ ಪರವಶ ಹೈ, ತಿಳ್ಕೊಂಬಿಡಿ. ಅವ್ರು ಏನಾಗಿದ್ದಾರೆ? ಪರವಶ ಆಗಿದ್ದಾರೆ. ಅಪವಿತ್ರತಾಸೆ ಪರವಶ ಹೈ. ಯಾವುದಕ್ಕೆ ವಶ ಆಗಿದ್ದಾರೆ? ಅಪವಿತ್ರತೆಗೆ ಪರವಶ ಆಗಿದ್ದಾರೆ. ಮತ್ತೊಬ್ರು ನಮಗೆ ಬೈತಿದ್ದಾರೆ, ಮತ್ತೊಬ್ರು ನಮಗೆ ಶಾಪ ಕೊಡ್ತಿದ್ದಾರೆ. ಅಂದ್ರೆ ಅಂಡರ್ಸ್ಟುಡ್, ಅವರು ಅಪವಿತ್ರತೆಯಿಂದ ಏನಾಗಿದ್ದಾರೆ? ಪರವಶ ಆಗಿದ್ದಾರೆ. ಅಗರ್ ಆಪ್ ಬದುದುವಾ ಕೋ ಮನ್ ಮೇ ಸಮಾತೆ ಹೋ ತೋ ಖುಷ್ ರಹತೆ ಹೋ ಕ್ಯಾ? ಅವರು ಅಪವಿತ್ರತೆಗೆ ವಶ ಆಗಿ ಪರವಶ ಆಗಿ ವರ್ತಿಸುವಾಗ ಅವರು ಕೊಟ್ಟಂತ ಬದುದುವವನ್ನ, ಶಾಪವನ್ನ, ಅಯ್ಯೋ ನನಗೆ ಹಿಂಗಂದ್ಬಿಟ್ರು ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಸಮಾವೇಶಗೊಳಿಸಿದ್ರೆ ಖುಷಿ ಇರ್ತದ? ಖುಷಿ ರಹತೆ ಹೋ ಕ್ಯಾ? ಸುಖಿ ರಹತೆ ಹೋ? ಖುಷಿ ಇರ್ತದ? ಸುಖ ಇರ್ತದ? व्यर्थ संकल्पों का क्यों क्या कैसे कौन ये दुख का अनुभव करते हो ना. ಆಗ ನಿಮ್ಗೆ ವ್ಯರ್ಥ ಸಂಕಲ್ಪ ಬರ್ತದೆ. ಯಾಕೆ, ಏನು, ಹೇಗೆ, ಇವ್ರು ಹಿಂಗ ಅಂದ್ಬಿಟ್ರಲ್ಲ, ಯಾಕಂದ್ರು, ಈ ರೀತಿ ಪ್ರಶ್ನೆಗಳು ಉದ್ಭವವಾಗಿ ದುಃಖದ ಅನುಭವ ಆಗ್ತದೆ. ಬದುದುವಾ ಲೇನಾ ಅರ್ಥಾತ್ ಅಪ್ನೆ ಕೋ ಬಿ ದುಃಖ ಅಶಾಂತಿ ಅನುಭವ ಕರಾನ. ಮತ್ತೊಬ್ರು ಒಂದು ವೇಳೆ ಶಾಪ ಕೊಟ್ರು ಸಹಿತ, ಬೇಡವಾದ ಮಾತನ್ನ ನಮಗೆ ಆಡ್ಕೊಂಡ್ರು ಸಹಿತ, ನಾನು ಅದರಿಂದ ದುಃಖ ಅಶಾಂತಿಯನ್ನ ಅನುಭವ ಮಾಡಿದಂತೆ. ಅವರು ಬದುದುವ ಕೊಟ್ಟದನ್ನ ನಾನು ತಗೊಂಡ್ರೆ, ಆಕ್ಚುಲಿ ಏನ್ ಕೊಡಬೇಕು, ಏನ್ ತಗೋಬೇಕು? ಎಷ್ಟು ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ದುವಾಯೆ ಲೋ ದುವಾಯೆ ದೋ ಇರ್ಬೇಕು. ಸರಿ, ನಾನು ಆ ರೀತಿ ಇರ್ತೀನಿ. ಆ ರೀತಿ ಇದ್ದುಕೊಂಡು ಎಲ್ಲರ ಜೊತೆಗೆ ಮಂಗಲ ಮಿಲನವನ್ನ ಮಾಡ್ತೀನಿ. ಆದ್ರೆ ಅನ್ಯರು ಅಪವಿತ್ರತೆಗೆ ವಶಾಗಿ ಪರವಶ ಆಗಿ ಒಂದು ವೇಳೆ ನಮ್ಗೆ ಶಾಪ ಕೊಟ್ರೆ, ನಮ್ ಬಗ್ಗೆ ಕೆಟ್ಟದನ್ನ ಮಾತಾಡಿದ್ರೆ, ನಾವು ಅಷ್ಟೊತ್ತಿಗೆ ಯಾಕೆ, ಏನು, ಹೇಗೆ ಅಂತ ದುಃಖದ ಅನುಭವ ಆಗ್ತದೆ. ಸ್ವೀಕಾರ ಮಾಡಿದ್ರೆ ನಮಗೆ ದುಃಖದ ಅನುಭವ ಆಗ್ತದೆ. ಅದಕ್ಕೆ ಶಾಪದ ಮಾತನ್ನ ಸ್ವೀಕರಿಸುವುದಂತಂದ್ರೆ ತಮ್ಮನ್ನು ತಾವು ದುಃಖಿ ಅಶಾಂತಿ ಮಾಡಿದಂತೆ. ಬಾಪ್ತಾದಕ್ಕೆ ಶ್ರೀಮತ ಹೇ ಹೇಳಿ. ಈಗ ಶ್ರೀಮತ ಏನು? ನಾವು ಸ್ವೀಕಾರ ಮಾಡ್ಬೋದಾ? ಮತ್ತೊಬ್ಬರ ಬದುದುವವನ್ನ, ಅಪವಿತ್ರತೆಗೆ ಪರವಶ ಆದಂತ ಅವರ ಮಾತುಗಳನ್ನ ನಾವು ಸ್ವೀಕಾರ ಮಾಡೋದಾ? ಸ್ವೀಕಾರ ಮಾಡಿದ್ರೆ ದುಃಖ, ಸ್ವೀಕಾರ ಮಾಡಿದ್ರೆ ಅಶಾಂತಿ. ಬಾಬಾ ಹೇಳ್ತಿದ್ದಾರೆ, ತಂದೆ ಶ್ರೀಮತಿ ಏನು ಹಾಗಾದ್ರೆ? ಸ್ವೀಕಾರ ಮಾಡಿ ಅಂತ ಎಲ್ಲಿಯಾದರೂ ಶ್ರೀಮತ ಇದೆಯಾ? ಬಾಬಾ ಅಂತಾರೆ, ಸುಖದೋ ಸುಖುಲೋ, ಸುಖವನ್ನ ಕೊಡಿ, ಸುಖವನ್ನ ತೆಗೆದುಕೊಳ್ಳಿ. ದುಃಖ ತಗೊಳ್ಳಿ ಅಂತ ಹೇಳ್ಕೊಂಡು ಶ್ರೀಮತ ಇದೆಯಾ? ಇಲ್ಲ. ಸುಖವನ್ನ ಕೊಡಿ, ಸುಖವನ್ನ ಸ್ವೀಕರಿಸಿರಿ. ಉಸ್ ಶ್ರೀಮತ ಕಾ ಉಲ್ಲಂಘನ ಹೋ ಜಾತಾ. ನೀವೇನಾರು ದುಃಖಿ ಆದರೆ ಶ್ರೀಮತದ ಉಲ್ಲಂಘನೆ ಆದಂತೆ. ತೋ ಅಭಿ ಸಭಿ ಬಚ್ಚೆ ಅದರಿಂದ ಫೈನಲ್ ದುವಾ ದೇನಾ ದುವಾ ಲೇನಾ. ಸೀಖ ಗಯೇ ಹೋನಾ? ಕಲ್ಕೊಂಡಿರಲ್ವಾ? ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು. ಮತ್ತೊಬ್ರದ್ದು ಯೋಚನೆ ಮಾಡಬೇಡಿ. ಅವರು ಬದುದುವ ಕೊಟ್ರೆ ತಗೋಬೇಡ್ರಿ. ಬಾಬಾ ಅಂದ್ರೆ ನಾನು ಆಶೀರ್ವಾದ ಕೊಡಬೇಕು, ಆಶೀರ್ವಾದ ತಗೋಬೇಕು. ಸುಖವನ್ನ ಕೊಡಬೇಕು, ಸುಖವನ್ನ ತಗೋಬೇಕು. ಸದಾ ಕಾಲಕ್ಕೂ ಶುಭ ಭಾವನೆ, ಶುಭ ಕಾಮನೆಯಲ್ಲಿ ಇರಬೇಕು. ನನ್ನೊಳಗೆ ಮಾತ್ರ ಸಂಕಲ್ಪ ಮಾತ್ರದಲ್ಲಿಯೂ ಅಪವಿತ್ರತೆ ಇರಕೂಡದು. ಅದಕ್ಕೇನೆ ಬಾಬಾ ಮೊದಲೇ ಹೇಳಿದ್ರು, ಸಂಕಲ್ಪ ಮಾತ್ರ ಬಿ ಅಪವಿತ್ರತಾ ಶ್ರೇಷ್ಠ ಬನನೆ ನಹಿ ದೇತಿ ಹೈ. ಅದಕ್ಕೆ ನಾನು ಎಷ್ಟು ಚಂದ ಬಾಬಾ ಹೇಳಿದ ಹಂಗೆ ನಾವ್ ಹೆಂಗಿರ್ಬೇಕಂತ ನಮ್ಗೆ ಶ್ರೀಮತ ಕೊಡ್ತಿದ್ದಾರೋ ಆ ಪ್ರಕಾರ ನಮ್ ಲೈಫ್ ಅನ್ನು ಇಟ್ಕೊಳ್ಳೋಣ. ಪ್ರತಿಜ್ಞಾ और दृढ़ता, दृढ़ता से प्रतिज्ञा करो. ಈಗ ಬಾಬಾ ಮಕ್ಕಳಿಗೆ ಹೇಳ್ತಿದ್ದಾರೆ ಹೆಂಗಿರ್ಬೇಕಂತ ಹೇಳಿದ ಮೇಲೆ ಈಗ ನಮ್ಮನ್ನ ಗಟ್ಟಿ ಮಾಡ್ಬೇಕಲ್ಲ. ದೃಢತೆಯಿಂದ ಪ್ರತಿಜ್ಞೆಯನ್ನು ಮಾಡಿರಿ. ಏನ್ ಪ್ರತಿಜ್ಞೆ ಮಾಡ್ತೀರಿ? ಈಗ ಹೇಳಿದ್ದೆ, ದೃಢತೆಯಿಂದ ಮಾಡಿ. ಏನದು? ಸುಖ ದೇನಾ ಸುಖ ಲೇನಾ. ದೃಢತೆಯಿಂದ ಪ್ರತಿಜ್ಞೆ ಮಾಡಿರಿ,
ನಾನು ಈ ಕ್ಷಣದಿಂದ ಎಲ್ಲರಿಗೂ ಸುಖವನ್ನೇ ಕೊಡ್ತೀನಿ, ಸುಖವನ್ನೇ ತಗೊಳ್ತೀನಿ. ಇನ್ನೊಂದೇಳಿ, ದುವಾ ದೇನಿ ಹೈ ದುವಾ ಲೇನಿ ಹೈ. ಆಶೀರ್ವಾದವನ್ನೇ ಕೊಡ್ತೀನಿ, ಆಶೀರ್ವಾದವನ್ನೇ ತಗೊಳ್ತೀನಿ. ಪ್ರತಿಜ್ಞಾ ಮಾಡಿದಿರಾ? ಪ್ರತಿಜ್ಞೆ ಸಂಕಲ್ಪವನ್ನ ದೃಢ ಮಾಡ್ಕೊಳ್ಳೋದು. ಇವತ್ತಿನಿಂದ ನಾನು ಸುಖವನ್ನೇ ಕೊಡ್ತೀನಿ, ಸುಖವನ್ನೇ ಸ್ವೀಕರಿಸ್ತೀನಿ. ಇವತ್ತಿನಿಂದ ನಾನು ಆಶೀರ್ವಾದವನ್ನೇ ಮಾಡ್ತೀನಿ, ಆಶೀರ್ವಾದವನ್ನೇ ತಗೊಳ್ತೀನಿ. ಸಂಕಲ್ಪವನ್ನ ದೃಢ ಮಾಡ್ಕೊಳ್ಳೋದು. ಮಾಡಿದೀರಾ? ಪ್ರತಿಜ್ಞಾ ಹಿಮ್ಮತ್ ಹೇ, ಸಾಹಸ ಇದೆ ಅಲ್ವಾ? जिसमें हिम्मत है आज से दृढ़ता का संकल्प लेते ही दुआ लेंगे दुआ देंगे. वह हाथ उठाओ. ನನಗೆ ಈ ಸಾಹಸ ಇದೆ, ಇವತ್ತಿನಿಂದ ನಾನು ದೃಢ ಸಂಕಲ್ಪ ಮಾಡಿದ್ದೀನಿ, ಈ ಕ್ಷಣದಿಂದ ನಾನು ಸದಾ ಆಶೀರ್ವಾದ ಕೊಡ್ತೀನಿ, ಆಶೀರ್ವಾದ ತಗೊಳ್ತೀನಿ. ಹಾತ್ ಉಠಾओ, हाथ उठाओ. पक्का? पक्का. कच्चा नहीं होना, कच्चा नहीं होना. कच्चे बनेंगे क्या? तो कच्चे फल को चिड़िया बहुत खाती है. ಬಾಬಾ ಅಂತಾರ, ಇನ್ನು ಕಚ್ಚಾ ಫಲ ಇರ್ತದೆ, ಅಷ್ಟೊತ್ತಿಗೆನೆ ಹಕ್ಕಿ ಬಂದು ಏನ್ ಮಾಡ್ತದೆ? ತಿಂದ ಹಾಕಿ ಬಿಡ್ತದೆ. ದೃಢತಾ ಸಫಲತಾ ಕಿ ಚಾಬಿ ಹೈ. ದೃಢತೆ ಇದ್ರೆ ಅದೇ ಸಫಲತೆಯ ಚಾಬಿ. ಜಹಾ ದೃಢತಾ ಹೈ ವಹ ಸಫಲತಾ ಹೈ. ಗಟ್ಟಿ ಮನ್ಸು ಮಾಡಿ, ಸಫಲತೆ ಸಿಕ್ಕೇ ಸಿಗ್ತದೆ. सभी के पास चाबी है चाबी? चाबी कायम है. माया चोरी तो नहीं कर लेती. ಚಾಬಿ ಕರೆಕ್ಟ್ ಇದೆ ಅಲ್ವಾ? ದೃಢತೆಯ ಚಾಬಿ ಇದೆ ಅಲ್ವಾ? ಮಾಯೆ ಬಂದು ನಡು ಕಳ್ಳತನ ಮಾಡೋದಿಲ್ಲಲ್ವಾ? ಉಸ್ಕೋ ಬಿ ಚಾಬಿ ಸೆ ಪ್ಯಾರ್ ಹೈ. ಮಾಯೆಗೂ ಸಹಿತ ಚಾಬಿ ಅಂದ್ರೆ ಬಹಳ ಪ್ರೀತಿ, ಬಂದು ಕಸ್ಕೊಳ್ಳಿಕ್ಕೆ ಬಹಳ ಇಂಟ್ರೆಸ್ಟ್. ಅದಕ್ಕೆ बाबा अंतर सदैव संकल्प करते हुए ये संकल्प इमर्ज करो, मर्ज नहीं इमर्ज करो. मुझे करना ही है, मुझे बनना ही है, मुझे होना ही है, हुआ ही पड़ा है. इसको कहा जाता है निश्चय बुद्धि विजयंती. बाबा ಹೇಳ್ತಿದ್ದಾರೆ, ಪ್ರತಿಜ್ಞೆ ಗಟ್ಟಿ ಮಾಡಿದಿರಾ? ಸುಖವನ್ನೇ ಕೊಡ್ತೀನಿ, ಸುಖವನ್ನೇ ತಗೊಳ್ತೀನಿ, ಆಶೀರ್ವಾದವನ್ನೇ ಮಾಡ್ತೀನಿ, ಆಶೀರ್ವಾದವನ್ನೇ ತಗೊಳ್ತೀನಿ. ಈ ಸಂಕಲ್ಪವನ್ನ ಇಮರ್ಚಾಗಿ ಇಟ್ಕೊಂಡಿರ್ಬೇಕು, ಜಾಗೃತವಾಗಿ ಸದಾ ನೆನಪಿರ್ಬೇಕ. ನಾನು ಈ ರೀತಿ ಮಾಡ್ಲೇಬೇಕು, ಈ ರೀತಿ ನಾನು ಇರ್ಲೇಬೇಕು, ಹಾಗೇ ಆಗ್ತದೆ, ಹಾಗೇ ಇದೆ. ಇದಕ್ಕೆ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಕರೆಯಲಾಗ್ತದೆ. ನಿಶ್ಚಯ ಮೊದಲನೇದು ಬಾಬಾ ಅಂದ್ರು ದೃಢತೆ, ಹಿಮ್ಮತ್. ಈಗೇನಂತಾರ ಬಾಬಾ? ನಿಶ್ಚಯ ಬುದ್ಧಿ. ದೃಢತೆ ಇದ್ರೂ ಸಫಲತೆಗೆ ಅದು ಆಧಾರ, ನಿಶ್ಚಯ ಬುದ್ಧಿ ವಿಜಯಂತಿ, ವಿಜಯಕ್ಕೆ ಆಧಾರ. ಅಂದ್ರೆ ನಮ್ಮ ಹತ್ರ ಇದೆ ಒಳ್ಳೊಳ್ಳೆ ಸಂಕಲ್ಪ, ಅದರಲ್ಲಿ ಹಿಮ್ಮತ್ ಇರ್ಬೇಕು, ದೃಢತೆ ಇರ್ಬೇಕು, ಇಮರ್ಜ್ ಆಗಿರ್ಬೇಕು, ಮತ್ತೆ ನಿಶ್ಚಯ ಬುದ್ಧಿ ಇರ್ಬೇಕು. ये निश्चय बुद्धि बनना ही है, होना ही है, हुआ ही पड़ा है. ಹಾಗೆಯೇ ಇದೆ. 5,000 ವರ್ಷದ ಹಿಂದೆ ಆಗಿಲ್ವ ನಾವು? ಅದೇ ರೀತಿ ಆದವರೆಲ್ಲ ನಾವಿಲ್ಲಿ ಬಂದು ಕುಂತಿರೋದು. ಈಗೇನು ಹೊಸತಲ್ಲ ಇದು. ಹುವಾ ಹಿ ಪಡಾ ಹೈ. ಡ್ರಾಮಾ ವಿಜಯ್ ಕಾ ಬನಾ ಹಿ ಪಡಾ ಹೈ. ನಾಟಕದಲ್ಲಿ ವಿಜಯ ಇದ್ದೇ ಇದೆ, ಸಿರ್ಫ್ ರಿಪೀಟ್ ಕರ್ನ. ಏನಂತಾರ ಬಾಬಾ? ಕೇವಲ ನಾವೀಗ ಪುನರಾವರ್ತಿಸುವುದಷ್ಟೇ. ಬನಾ ಬನಾಯ ಡ್ರಾಮಾ ಹೈ. ಹಿಂದೆ ಆಗಿದ್ದೆವು, ಆದವರೇ ನಾವಿಲ್ಲಿ ಬಂದು ಕುತ್ಕೊಂಡಿವಿ. ಮತ್ತೆ ಇದೇನು ಹೊಸತಲ್ಲ, ನಥಿಂಗ್ ನ್ಯೂ. ಇದು ಮಾಡಿ ಮಾಡಲ್ಪಟ್ಟ ನಾಟಕ. ಬನಾ ಹುವಾ ಹೈ, ರಿಪೀಟ್ ಕರ್ ಬನಾನಾ ಹೈ. ಮುಷ್ಕಿಲ್ ಹೈ ಕ್ಯಾ? ಹೇಳಿ, ಈಗೇನ್ ಕಷ್ಟ ಇದೆ ಹೇಳಿ? ಸಂಕಲ್ಪದಲ್ಲಿ ಸಾಹಸ, ಸಂಕಲ್ಪದಲ್ಲಿ ದೃಢತೆ, ಆ ಸಂಕಲ್ಪ ಇಮರ್ಜ್ ಆಗಿರ್ಬೇಕು. ಆಮೇಲೆ ಸಂಕಲ್ಪ ನಿಶ್ಚಯ ಬುದ್ಧಿ ಇರಬೇಕು. ನಂತರ ನಾಟಕ ನೆನಪಿರ್ಬೇಕು. ಇದೇನು ಹೊಸತಲ್ಲ, ಹಿಂದಿಂದಲೂ ನಾನು ಈ ರೀತಿ ಇದ್ದವನೇ. ಈಗ ಇಷ್ಟೆಲ್ಲ ನೆನಪು ಮಾಡಿದ ಮೇಲೆ ಹೇಳಿ, ಈ ರೀತಿ ಇರುವುದೇನು ಕಷ್ಟನಾ? ಎಲ್ಲರಿಗೂ ಆಶೀರ್ವಾದ ಕೊಡೋಣ, ಎಲ್ಲರಿಂದ ಆಶೀರ್ವಾದ ಪಡ್ಕೋಣ, ಸುಖ ಕೊಡೋಣ. ಬಾಬಾ ಹೇಳ್ತಾರೆ,
अपने आप ही सहज को मुश्किल कर देते हो. ಇಷ್ಟು ಸುಲಭ ಇದೆ, ನಿಮಗೆ ನೀವೇ ಕಷ್ಟ ಮಾಡ್ಕೊಳ್ತೀರಿ. ಮೊದ್ಲೇ ಅಂದ್ರು ಬಾಬಾ, ಯಾವ ಕಷ್ಟ ಮಾಡ್ಕೋತೀವಿ? ಮೊದ್ಲೇ ಅಂದ್ರಲ್ಲ, ಮತ್ತೊಬ್ಬರ ಬದುದುವ ತಗೋತೀರಾ? ಬದುದುವ ತಗೊಂಡ್ರೆ, ಶಾಪ ತಗೊಂಡ್ರೆ ನನ್ಗೇನೆ ದುಃಖ, ನನಗೇನೆ ಕಷ್ಟ. ಈಗ ಬಾಬಾ ಹೇಳ್ತಾರೆ, ನಿಮಗೆ ನೀವೇ ಮುಶ್ಕಿಲ್ ಕರ್ ದೇತೆ ಹೋ, ಚೋಟಿ ಸಿ ಗಲ್ತಿ ಕರ್ ಲೇತೆ ಹೋ. ಒಂದ್ ಸಣ್ಣ ತಪ್ಪು ಮಾಡ್ತೀವಿ, ಮತ್ತೆ ನಮ್ಗೆ ನಾವೇ ಕಷ್ಟ ಮಾಡ್ಕೋತೀವಿ. ಮೆಹನತ್ ಆಯ್ತು, ಪರಿಶ್ರಮ ಆಯ್ತು, ಕಷ್ಟ ಇದೆ ಅಂದ್ರೆ ಮಾಡ್ಕೊಂಡವ್ರು ಯಾರು? ನನಗೆ ನಾನೇ ಕಷ್ಟ ಮಾಡ್ಕೊಂಡಿನಿ ಅಂತ ಅರ್ಥ. ಒಂದ್ ಸಣ್ಣ ತಪ್ಪು ಮಾಡ್ತೀವಿ, ಪತಾ ಹೇ ಕೌನ್ಸಿ ಗಲ್ತಿ ಕರ್ತೆ ಹೋ, ಗೊತ್ತಿದೆನಾ ನಾನೇನ್ ಸಣ್ಣ ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನೋದು ನನಗೆ ಅರಿವಿದೆಯಾ? ಪ್ರತಿಯೊಬ್ರು ತಮ್ಮನ್ ತಾವು ಕೇಳ್ಕೋಬೇಕೀಗ. ಬಾಪ್ ದಾದಾ ಕೋ ಉಸ್ ಸಮಯ ಬಚ್ಚಂ ಪರ್ ಬಹುತ್ ರಹಮ್ ಕ್ಯಾ ರಹೆ, ಕ್ಯಾ ಕಹೆ, ಪ್ಯಾರ್ ಆತಾ ಹೈ. ಆ ಸಣ್ಣ ಒಂದು ಮಿಸ್ಟೇಕ್ ಮಕ್ಕಳು ಇಟ್ಕೊಂಡು ಒದ್ದಾಡ್ತಾರೆ. ಬಾಬನಿಗೆ ಆಗ ದಯೆ ಎಲ್ಲ ಪ್ರೀತಿ ಬಂದ್ಬಿಡ್ತದೆ ಅಂತಾರ ಬಾಬಾ. ಕ್ಯಾ ಪ್ಯಾರ್ ಆತ, ಏನಂತ ಪ್ರೀತಿ ಬರ್ತದೆ ಬಾಬನಿಗೆ? ನೋಡಿ, ಮನುಷ್ಯರಿಗೆ ಮತ್ತೆ ಭಗವಂತನಿಗೆ ವ್ಯತ್ಯಾಸ ಇದೆ. ಮತ್ತೊಬ್ಬರು ಒಂದು ಸಣ್ಣ ತಪ್ಪು ಇಟ್ಕೊಂಡು ಬಂದ್ರೆ ನಿಮ್ಗೇನಾಗ್ತದೆ? ಸಿಟ್ಟು ಬರ್ತದೆ. ಮತ್ತೊಬ್ಬರು ತಪ್ಪು ಒಳಗಡೆ ತಪ್ಪು ಇಟ್ಕೊಂಡು ಬಂದು ನಮ್ಗೆ ಕಾಡಿಸ್ಲಿಕ್ಕೆ ಶುರು ಮಾಡ್ಬಿಟ್ರೆ ಮನುಷ್ಯರಿಗೆ ಏನಾಗ್ತದೆ? ದೇಹಾಭಿಮಾನದಲ್ಲಿದ್ದವರಿಗೆ ಸಿಟ್ಟು ಬರ್ತದೆ. ಭಗವಂತನಿಗೇನು? ಎಲ್ಲಾ ಹೇಳಿದೀನಿ, ಎಲ್ಲಾ ಕೊಟ್ಟಿದ್ದೀನಿ, ಎಲ್ಲಾ ಮಾಡಿದೀನಿ, ಚಾಬಿ ಕೊಟ್ಟಿನಿ, ಎಲ್ಲ ಖುಷಿ ಖುಷಿಯಲ್ಲಿ ಇರೋದು ಬಿಟ್ಟು ಸಣ್ಣ ಒಂದು ತಪ್ಪು ಇಟ್ಕೊಂಡು ಒದ್ದಾಡ್ತಿದ್ದಾರಲ್ಲ, ದಯೆ ಬರುದು ಅಲ್ಲ, ಪ್ರೀತಿ ಬರ್ತಾ ಉಂಟಂತೆ ಬಾಬನಿಗೆ. ಕ್ಯಾ ಪ್ಯಾರಾತ, ಏಕ್ ತರಫ್ ತೋ ಕೇತೆ ಹೋಗಿ ಬಾಪ ಹಮಾರೆ ಸಾಥ್ ಕಂಬೈಂಡ್ ಹೈ. ಮಕ್ಕಳು ನೋಡಿ, ಒಂದ್ ಕಡೆ ಏನು ಹೇಳ್ತಾರೆ? ಬಾಬಾ ನನ್ನ ಜೊತೆಗೆ ಕಂಬೈಂಡ್, ನಾನು ಬಾಬಾ ಸದಾ ಕಾಲಕ್ಕೂ ಜೊತೆ ಜೊತೆಗೆ, ನಾನು ಶಿವಶಕ್ತಿ, ಶಿವ ಮತ್ತು ಶಕ್ತಿ ನಾವು ಯಾವಾಗಲೂ ಜೊತೆ ಜೊತೆಗೆ. ಬಾಬಾ ನಾವು ಕಂಬೈಂಡ್, ಸಾಥ್ ನಹಿ ಕಂಬೈಂಡ್. ನನ್ನ ಜೊತೆಗಿದ್ದಾರೆ ಬಾಬಾ ಅನ್ನಂಗಿಲ್ಲ, ಮತ್ತೇನಂತೀವಿ? ನಾನು ಬಾಬಾ ಕಂಬೈಂಡ್. तो कंबाइंड है, डबल फॉरनेस कंबाइंड है, पीछे वाले कंबाइंड है, गैलरी वाले कंबाइंड है. अच्छा, आज बाप दादा को समाचार मिला, मधुबन निवासी पांडव भवन, ज्ञान सरोवर और यहाँ वाले भी अलग हॉल में सुन रहे हैं. ಇವತ್ತು ಜ್ಞಾನ ಸರೋವರದವರು, ಪಾಂಡವ ಭವನದವರು ಬೇರೆ 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 ಹಾಲ್ ಅಲ್ಲಿ ಕುಂತು ಕೇಳ್ತಾ ಇದ್ದೀರಿ. तो उन्होंने भी बाप दादा पूछ रहे हैं, बाप दादा ಕಂಬೈಂಡ್ ಹೈ. ಬಾಬನ ಎದುರು ಕೂತಿಲ್ಲ, ಬೇರೆ ಬೇರೆ ಹಾಲ್ ಅಲ್ಲಿ ಕುತ್ಕೊಂಡಿದ್ದಾರೆ. ಬಾಬನ ಕಣ್ಣು 4 ಕಡೆ ಇದೆ. ನೀವೆಲ್ಲ ಕಂಬೈಂಡ್ ಅಲ್ಲಿ ಇದ್ದೀರಲ್ಲ, ಎದುರು ಕುಂತವರು, ಹಿಂದೆ ಕೂತ್ಕೊಂಡವರು, ಗ್ಯಾಲರಿಯಲ್ಲಿ ಕುಂತವರು, ಅಲಗ್ ಹಾಲ್ ಮೇ ಕೇಳ್ತಾ ಇರೋರು ಎಲ್ಲ ಕೇಳ್ತಿದ್ದೀರಾ? बाप दादा पूछ रहे हैं, बाप दादा कंबाइंड है, हाथ उठा रहे हैं. जब सर्वशक्तिवान बाप दादा कंबाइंड है, फिर अकेले क्यों बन जाते सर? ಸರ್ವಶಕ್ತಿವಂತ ಬಾಪ್ ದಾದಾ ನನ್ನ ಜೊತೆಗೆ ಕಂಬೈಂಡ್, ನಾನು ಬಾಬಾ ಜಂಟಿ, ನಾನು ಒಂಟಿ ಅಲ್ಲ, ನಾನು ಮತ್ತೆ ಬಾಬಾ ಜಂಟಿ, ನಾವು ಕಂಬೈಂಡ್ ಅಂದ ಮೇಲೆ अकेले क्यों बन जाते? अगर आप कमजोरी भी हो तो बाप दादा सर्वशक्तिवान है. ಅಕಸ್ಮಾತ್ ನಾನು ದುರ್ಬಲ ಇದ್ದೀನಪ್ಪ, ನಿಮ್ಗೆ ಯಾಕೆ ಚಿಂತೆ? ಯಾರ ಜೊತೆಗೆ ಕಂಬೈಂಡ್? ಸರ್ವಶಕ್ತಿವಂತನ ಜೊತೆಗೆ ನಾನು ಕಂಬೈಂಡ್. ನಾನು ವೀಕ್ ಇದ್ದೀನಿ, ಆದರೆ ನಾನು ಸರ್ವಶಕ್ತಿವಂತನ ಜೊತೆಗೆ ಕಂಬೈಂಡ್ ಇದ್ದೀನಲ್ವಾ. ಅಕೇಲೆ ಬನ್ ಜಾತೆ ಹೋ ತಬ್ ಹಿ ಕಮ್ಜೋರ್ ಬನ್ ಜಾತೆ ಹೋ. ಬಾಬಾ ಅಂತಾರೆ, ಏನಾರು ದುರ್ಬಲತೆ ಇದೆ ನನ್ನ ಹತ್ರ ಅಂದ್ರೆ ನಾನು ಬಾಬನಿಂದ ಅಗಲಿದ್ದೀನಿ ಅಂತಲೇ ಅರ್ಥ. ಅಕೇಲ ಇದ್ದೀನಿ ಅಂತ ಅರ್ಥ, ನಾನು ಒಂಟಿ ಇದ್ದೀನಿ ಅಂತ ಅರ್ಥ. ನಂತರ ದುರ್ಬಲತೆನೆ ಕೆಲಸ ಮಾಡ್ತಾ ಉಂಟು ಅಂತಂದ್ರೆ ಅರ್ಥ ನಾನು ಒಂಟಿ ಇದ್ದೀನಿ ಅಂತ ಅರ್ಥ. ದುರ್ಬಲತೆ ಇರ್ಲಿ, ಆದ್ರೆ ಬಾಪ್ ದಾದಾ ನಮ್ ಜೊತೆ ಕಂಬೈಂಡ್ ಅಲ್ವಾ. ಅವನ್ ನೋಡಿದ್ರೆ ಸರ್ವಶಕ್ತಿವಂತ, ಕಂಬೈಂಡ್ ರೂಪ ಮೇರಾ ಹೋ. ಅಕಸ್ಮಾತ್ ನಂತರ ದುರ್ಬಲತೆ ಇದೆ, ಚಿಂತೆ ಮಾಡ್ಬೇಡಿ. ಯಾರ ಜೊತೆಗೆ ಕಂಬೈಂಡ್ ಆಗಿರಿ?
ಬಾಬನ್ ಜೊತೆ ಕಂಬೈಂಡ್ ಆಗಿರಿ, ಸರ್ವಶಕ್ತಿವಂತನ ಜೊತೆಗೆ ಕಂಬೈಂಡ್ ಆಗಿರಿ. ಬಾಪ್ दादा हर एक बच्चे के हर समय सहयोगी है. ನಾನು ಪ್ರತಿಯೊಂದು ಮಕ್ಕಳಿಗೆ ಪ್ರತಿ ಸಮಯಕ್ಕೂ ನಾನು ಸಹಯೋಗಿ. ನಾನು ನಿಮ್ಮ ಜೊತೆಗೆ ಕಂಬೈಂಡ್. ನಾನು ಸರ್ವಶಕ್ತಿವಂತ. ನಾನು ಸದಾಕಾಲಕ್ಕೂ ನಿಮಗೆ ಸಹಯೋಗಿ. शिव बाप परमधाम से आए क्यों है, किस लिए आए हैं? ಬಾಬಾ ಹೇಳ್ತಾರೆ, ನಾನು ಶಿವ ತಂದೆ ಪರಂಧಾಮದಿಂದ ಯಾಕೆ ಬಂದೀನಿ ಮಕ್ಕಳ ಬಳಿ? ಯಾಕೆ ಬಂದೀನಿ? ಬಚ್ಚೋಂಕೆ ಸಹಯೋಗಿ ಬನ್ನೆ ಕೇಳಿ ಆಯೇ. ನಾನು ಮಕ್ಕಳಿಗೆ ಸಹಯೋಗಿ ಆಗ್ಲಿಕ್ಕೆ ಬಂದಿದ್ದೀನಿ. ನಿಮ್ಮ ಹತ್ರ ದುರ್ಬಲತೆ ಇರ್ಬೋದು, ತಪ್ಪುಗಳಾಗ್ತಾ ಇರ್ಬೋದು. ಬಾಬಾ ಅಂತಿದ್ದಾರೆ, ನನಗೆ ನಿಮ್ಮನ್ನ ಕಂಡ ಏನಾಗುದಿಲ್ಲ, ಬೇಜಾರಿಲ್ಲ. ನಿಮ್ಮನ್ನ ಕಂಡಾಗ ನನಗೆ ಪ್ರೀತಿ ಬರ್ತದೆ, ದಯ ಅಲ್ಲ ಪ್ರೀತಿ ಉಮ್ಮಳಿಸಿ ಬರ್ತದೆ. ನಾನ್ ನಿಮ್ಮ ಜೊತೆಗೆ ಕಂಬೈಂಡ್ ಆಗಿದ್ದೀನಿ. ನಾನು ಸರ್ವಶಕ್ತಿವಂತ ಇದ್ದೀನಿ. ನಿಮಗೆ ಸಹಯೋಗ ಕೊಡ್ಲಿಕ್ಕೋಸ್ಕರನೇ ಪರನಾಮ ಬಿಟ್ಟು ಬಂದಿನಿ. बच्चे को सहयोगी बनने के लिए आए ही. देखो ब्रह्मा बाप भी व्यक्त से अव्यक्त हुए किस लिए? ಬ್ರಹ್ಮ ಬಾಬನು ಸಹಿತ ವ್ಯಕ್ತ ಇದ್ದವರು ಅವ್ಯಕ್ತ ಯಾತಕ್ಕೋಸ್ಕರ ಆದ್ರು? ಅವರು ಮಕ್ಕಳಿಗೆ ಹೆಲ್ಪ್ ಮಾಡ್ಲಿಕ್ಕೋಸ್ಕರನೇ. साकार शरीर से अव्यक्त रूप में ज्यादा से ज्यादा सहयोग दे सकते हैं. ಬ್ರಹ್ಮ ಬಾಬರವರು ಸಹ ವ್ಯಕ್ತದಿಂದ ಅವ್ಯಕ್ತ ಆದದ್ದು ಸಾಕಾರ ರೂಪದಲ್ಲಿ ಮಕ್ಕಳಿಗೆ ಅವ್ಯಕ್ತ ರೂಪದಲ್ಲಿ ಸಾಕಾರ ದೇಹದಲ್ಲಿದ್ರೆ ಯಾರಿಗೆ ಸಹಾಯ ಮಾಡ್ಬೋದು? ಸಾಕಾರ ದೇಹದಲ್ಲಿದ್ರೆ ನಮ್ಮ ಸುತ್ತಮುತ್ತ ಇದ್ದವರಿಗೆ ಸಹಾಯ ಮಾಡ್ಬೋದು. ಅವ್ಯಕ್ತ ಆಗಿರುವ ಕಾರಣದಿಂದ ಜಾಸ್ತಿ ಎಲ್ಲಿ ಬೇಕಲ್ಲಿ ಬಾಬಾ ಏನ್ ಮಾಡ್ಬೋದು? ಇವತ್ತು ಬ್ರಹ್ಮ ಬಾಬಾ ಸಹಯೋಗ ಕೊಡ್ಬೋದಲ್ಲ. ಬಾಬಾ ಮೇರೆ ಬಾಬಾ ಪ್ಯಾರೆ ಬಾಬಾ ಅನ್ರಿ ವಿದಿನ್ ಸೆಕೆಂಡ್ ಬ್ರಹ್ಮ ಬಾಬಾನು ನಮ್ಮ ಹತ್ತಿರ ಹಾಜರಾಗ್ತಾರೆ, ಖಂಡಿತ ಹಾಜರಾಗ್ತಾರೆ. ಬಾಬಾ ದಿಲ್ಸೆ ಕಹೋನಾ ಬಾಬಾ ಮೇರಾ ಬಾಬಾ ಅಂದ್ರೆ ಸಾಕು, ವಿದಿನ್ ಸೆಕೆಂಡ್ ಬ್ರಹ್ಮ ಬಾಬನು ನಮ್ಗೆ ಸಹಯೋಗ ಕೊಡ್ಲಿಕ್ಕೋಸ್ಕರ ರೆಡಿ ಇದ್ದಾರೆ, ಹಾಜರಾಗ್ತಾರೆ. ಬಾಬಾ ವ್ಯಕ್ತ ಶರದಲ್ಲಿದ್ದರೆ ಆಗ್ತಿರ್ಲಿಲ್ಲ, ಅವ್ಯಕ್ತ ಆಗಿರೋದ್ರಿಂದ. ಬಾಬಾ ಹೇಳ್ತಿದ್ದಾರೆ, तो जब बाप दादा सहयोग देने के लिए ऑफर कर रहे हैं, अकेले क्यों बन जाते हो? ನಾನ್ ನಿಮಗೆ ಸಹಯೋಗ ಕೊಡ್ಲಿಕ್ಕೆ ಆಫರ್ ಮಾಡ್ತಾ ಇದ್ದೀನಿ, ನೀವ್ ಯಾಕೆ ಒಂಟಿಯಾಗಿರ್ತೀರಿ? ಒಂದು ಸಣ್ಣ ಮಿಸ್ಟೇಕ್ ನಮ್ದು. ಏನದು? ಬಾಪ್ತಾದರವ್ರನ್ನ ಕಂಬೈಂಡ್ ಮಾಡ್ಕೊಳಂಗಿಲ್ಲ, ಒಂಟಿ ಆಗ್ಬಿಡೋದು. ಒಂಟಿ ಆದ ಕೂಡಲೇ ಮಾಯಿಗೆ ಚಾನ್ಸ್ ತಗೊಳ್ತದದು. ಬಾಬನನ್ನ ಬಿಟ್ಟು ಒಂದು ಕ್ಷಣನೂ ಇರಬಾರ್ದು. ನಾನು ಬಾಬಾ ಜಂಟು, ಅದರ ಜೊತೆಗೆ ನಾನು ಮತ್ತೆ ಬ್ರಹ್ಮ ಬಾಬನು ಯಾವಾಗ್ಲೂ ಕಂಬೈಂಡ್. ಇದು ಅನುಭವ ಮಾಡ್ತಾ ಇದ್ರೆ ಬಾಬಾ ತಿಳಿಸ್ತಾರೆ, ಈ ಜನ್ಮದಲ್ಲಿ ಏನಿಲ್ಲ, ಮೆಹನತ್ ಅನ್ನೋದು ಸಮಾಪ್ತಿ. ಮೆಹನತ್ ಇಲ್ಲ. ಮೆಹನತ್ ಮೇ ಕ್ಯೋ ಲಗಿ ಜಾತೆ ಹೋ? ಯಾಕೆ ಒದ್ದಾಡ್ತೀರಿ? ನಾನು ಬಂದಿನಲ್ಲ, ನಿಮ್ ಜೊತೆಗೆ ಇರ್ತೀನಲ್ಲ, ಕಂಬೈಂಡ್ ಆಗಿರ್ತೀನಲ್ಲ. ಪರನಾಮದಿಂದ ಬಂದಿರುವುದೇ ನಾನ್ ನಿಮಗೆ ಸಹಯೋಗ ಕೊಡ್ಲಿಕ್ಕೋಸ್ಕರ. ಬ್ರಹ್ಮ ಬಾಬನು ಸಹಯೋಗ ಕೊಡ್ಲಿಕ್ಕೋಸ್ಕರನೇ ಅವ್ಯಕ್ತ ಆದ್ರು. 63 ಜನ್ಮ ತೋ ಮೆಹನತ್ ಕಿ ಹೇನಾ? 63 ಜನ್ಮ ಏನ್ ಮಾಡಿದೀವಿ? ಎಷ್ಟು ಒದ್ದಾಡಿದೀವಿ? ಯಾತಕ್ಕೋಸ್ಕರ? ಏನು ಬಾಬನೇ ಯಾರಂತ ಗೊತ್ತಿಲ್ಲ. ಅಡ್ಡಾಡಿದೆವು, ಓಡಾಡಿದೆವು, ಬೇಡಿದೆವು, ವೃತ ನಿಯಮ, ಉರುಳು ಸೇವೆ, ಇನ್ನು ಏನೇನೋ ಎಷ್ಟು ಕಷ್ಟಪಟ್ಟೆವು. ಕ್ಯಾ ಓ ಮೆಹನತ್ಗೆ ಸಂಸ್ಕಾರ ಅಭಿಬಿ ಕಿಂಚಿತೆ ಕ್ಯಾ? ಅಲ್ಲಿ ಒದ್ದಾಡಿದಿರಲ್ಲ, ಈಗ್ಲೂ ಆ ಪರಿಶ್ರಮದ ಸಂಸ್ಕಾರ ನಿಮ್ಮನ್ನ ಎಳಿತಾ ಇದೆಯಾ? ಕೇಳ್ತಿದ್ದಾರೆ ಬಾಬಾ. ಮೊಹಬತ್ ಮೇ ರಹೋ, ಲವ್ ಮೇ ಲೀನ್ ರಹೋ. ಮೊದಲನೇದಂದ್ರು ಬಾಬಾ ಕಂಬೈಂಡ್ ಆಗಿರಿ. ಈಗೇನಂತಾರೆ ಬಾಬಾ? ಮೊಹಬತ್ತಲ್ಲಿರಿ. ಮತ್ತೇನಂದ್ರು ಬಾಬಾ? ಲವ್ಲೀನ್ ಆಗಿರಿ. ಬಾಬನ ಜೊತೆಗೆ ಪ್ರೀತಿಯಲ್ಲಿ ಲೀನ್ ಆಗಿರಿ, ಕಂಬೈಂಡ್ ಆಗಿರಿ, ಜಂಟಿ ಆಗಿರಿ. ಒಂದು ಕ್ಷಣನೂ ಒಂಟಿ ಆಗ್ಬಾರ್ದು, ಜಂಟಿ ಆಗಿರ್ಬೇಕು. ನಾನು ಬಾಬಾ ಕಂಬೈಂಡ್. ಮೊಹಬತ್ ಮೆಹನತ್ ಸೆ ಮುಕ್ತ ಕರಾನೆ ವಾಲಿ ಹೈ. ಎಷ್ಟು ಬಾಬನ ಪ್ರೀತಿಯಲ್ಲಿ ಇರ್ತೀವಿ, ಎಷ್ಟು ಲವ್ಲೀನ್ ಆಗಿರ್ತೀವಿ, ಇದು ಪರಿಶ್ರಮದಿಂದ ನಮ್ಮನ್ನ ಮುಕ್ತಗೊಳಿಸ್ತದೆ. ಮೆಹನತ್ ಅಚ್ಚಿ ಲಗ್ತಿ ಹೈ ಕ್ಯಾ?
ನಿಮ್ಗೆ ಮತ್ತೆ ಒದ್ದಾಡೋದೇ ಇಂಟ್ರೆಸ್ಟಾ? ಕಷ್ಟಪಡೋದು, ಒದ್ದಾಡೋದು, ಪರಿಶ್ರಮ ಪಡೋದು, ಇದೇ ಇಂಟ್ರೆಸ್ಟಾ? ಕೇಳ್ತಿದ್ದಾರೆ ಬಾಬಾ, ಕ್ಯಾ ಆದತ್ ಸೆ ಮಜಬೂರ್ ಹೋ ಜಾತೆ ಹೋ ಕ್ಯಾ? ಅದೇ ಅಭ್ಯಾಸ, ಪರಿಶ್ರಮ ಪಡೋದೇ ಅಭ್ಯಾಸ, ಒದ್ದಾಡೋದೇ ಅಭ್ಯಾಸ, ಅದರಲ್ಲಿ ಮಜಬೂತ್ ಆಗಿದ್ದೀರಾ? ಆಪ್ ಕೌನ್ ಹೋ? ಬಾಬಾ ಹೇಳ್ತಾರೆ, ಆಪ್ ಸಹಜ ಯೋಗಿಯನ್ನ. ನಾವ್ ಯಾರು? ನಾವ್ ಮೆಹನತ್ ಯೋಗಿಗಳ? ನಾವು ಸಹಜ ಯೋಗಿಗಳು. बाप दादा विशेष बच्चों के लिए परंदाम से सौगात लाए ही पता है क्या? सौगात लाए, ಪರಂದಾಮದಿಂದ ನಾನು ನಿಮ್ಮೆಲ್ಲರಿಗೂ ಸಹಿತ ಒಂದು ಉಡುಗೊರೆ ತಗೊಂಡ್ ಬಂದಿನಿ. ಗೊತ್ತಾ ನಿಮ್ಗೆ ಯಾವ ಉಡುಗೊರೆ ಅಂತ ಹೇಳ್ಕೊಂಡು? ಪರಂದಾಮದಿಂದ ನಾನು ತಮಗಾಗಿ ಒಂದು ಉಡುಗೊರೆ ತಗೊಂಡ್ ಬಂದಿನಿ ಅಂತಾರೆ ಬಾಬಾ. ತಿರಿ ಪರ್ ಬಹಿಷ್ಠ ಲಾಯಾ ಹೈ, ತಿರಿ ಪರ್ ಬಹಿಷ್ಠ ಲಾಯಾ ಹೈ, ಬ್ರಾಕೆಟ್ ನಲ್ಲಿ ಹಥೇಲಿ ಪರ್ ಸ್ವರ್ಗ ಲಾಯೇ ಹಿ, ಅಂಗೈಯಲ್ಲಿ ಸ್ವರ್ಗ ಇಟ್ಕೊಂಡ್ ಬಂದಿನಿ. ಆಪಕ ಚಿತ್ರ ಬಿ ಹೇನಾ? ಆಪಕ ಚಿತ್ರ ಬಿ ಹೇನಾ? ರಾಜ್ಯ ಭಾಗ್ಯ ಲಾಯೇ ಹಿ ಬಚ್ಚೋಂ ಕೆ ಲಿಯೇ, ಚಿತ್ರ ಇದೆ ಅಲ್ವಾ? ಹಥೇಲಿ ಪರ್ ಸ್ವರ್ಗ, ರಾಜ್ಯ ಭಾಗ್ಯವನ್ನ ತಗೊಂಡ್ ಬಂದಿನಿ ಮಕ್ಕಳಿಗೆ. ಇಸ್ಲಿಯೇ ಬಾಪ್ ದಾದಾ ಮೆಹನತ್ ಅಚ್ಚಿ ನಹಿ ಲಗ್ತಿ. ನೀವು ಪರಿಶ್ರಮ ಪಡೋದು ನನಗೆ ಇಷ್ಟವಾಗುವುದಿಲ್ಲ. ಅಂಗೈಯಲ್ಲಿ ಸ್ವರ್ಗ ತಗೊಂಡ್ ಬಂದಿವಿ. ಮಕ್ಕಳ ಕೈಯಲ್ಲಿ ಆಪಕ ಚಿತ್ರ ನೆನ್ಪಿದೆನಾ? ಕೃಷ್ಣನ ಕೈಯಲ್ಲಿ ತೋರಿಸ್ತಾರೆ, ಹಿಂಗೆ ಗೋಳ ತೋರಿಸ್ತಾರೆ, ಸ್ವರ್ಗ ಹಿಡ್ಕೊಂಡ್ ಬರ್ತಾನೆ. ರಾಜ್ಯ ಭಾಗ್ಯ ಹಿಡ್ಕೊಂಡು ನಾವು ಬರ್ತೀವಿ ಸ್ವರ್ಗದಲ್ಲಿ. ಬಾಪ್ ದಾದಾ ಹೇಳ್ತಾರೆ, ಅಂತ ಭಾಗ್ಯವನ್ನ ಬಾಬಾ ನಮ್ ಕೊಟ್ಟಿದಾರ ಅಂದ್ಮೇಲೆ, ಸೌಗಾತ್ ಕೊಟ್ಟಿದಾರ ಅಂತ ಅಂದ್ಮೇಲೆ ನಾವ್ ಎಂದಿಗೂ ಸಹಿತ ಮೆಹನತ್ ಅಚ್ಚಿ ನಹಿ ಲಗ್ತಿ. बाप दादा हर बच्चे को मेहनत मुक्त मोहब्बत में मगन देखने चाहते ही. ನೀವು ಚಾತೆ ಹಿ ಅಂತ ಲಿಸ್ಟ್ ಮಾಡಿ ಅಂದಿನಲ್ಲ. बाप दादा चाहते ही, बाप दादा चाहते ही. ಆ ಪೇಜಲ್ಲಿ ವಾಕ್ಯ ಬರೀರಿ. बाप दादा हर बच्चे को मेहनत मुक्त मोहब्बत में मगन देखने चाहते ही. बाप दादा ಪ್ರತಿ ಮಕ್ಕಳು ಪರಿಶ್ರಮದಿಂದ ಮುಕ್ತ ಪ್ರೀತಿಯಲ್ಲಿ ಮಗ್ನಾಗಿರುವುದನ್ನು ನೋಡಲು ಬಯಸುತ್ತಿದ್ದಾರೆ. ಪರಿಶ್ರಮದಿಂದ ಮುಕ್ತ ಪ್ರೀತಿಯಲ್ಲಿ ಮಗ್ನ ಆಗಿರುವುದನ್ನು ನೋಡಲು ಬಯಸುತ್ತಿದ್ದಾರೆ. ಹೇಳಿ ಅಪ್ಪನಿಗೆ ಉತ್ತರ ಏನ್ ಕೊಡ್ತೀರಿ? ನಿಂದೇನು ಆಸೆ ಇದೆ ಅನ್ನೋದನ್ನು ಈಡೇರಿಸ್ತೀನಿ ಬಾಬಾ, ನಾನು ಹಂಗೆ ಇರ್ತೀನಿ ಬಾಬಾ. ಇವತ್ತಿನಿಂದ ನಾನು ಯಾವ ಕಾರಣಕ್ಕೂ ಏನ್ ಮಾಡಂಗಿಲ್ಲ, ಪರಿಶ್ರಮನೇ ಬೇಡ, ನಿನ್ನ ಪ್ರೀತಿಯಲ್ಲಿ ನಾನು ಮುಳುಗಿರ್ತೀನಿ. तो मेहनत व माया के युद्ध से मुक्त बनने के आज संकल्प द्वारा होली जलाएंगे. ಪರಿಶ್ರಮದಿಂದ ಮಾಯೆಯ ಯುದ್ಧದಿಂದ ಮುಕ್ತ ಆಗುವ ಇವತ್ತಿನ ಸಂಕಲ್ಪದ ಮೂಲಕ ಹೋಳಿಯನ್ನು ಆಚರಿಸ್ತಿರಲ್ವಾ? ಪರಿಶ್ರಮದಿಂದ ಇವತ್ತಿನಿಂದ ಫ್ರೀ ಅಂತ ಹೇಳಿ ಹೋಳಿ ಆಚರಿಸ್ಬೇಕ. ಜಲಾಯಂಗೆ, ಜಲಾನಾ ಮಾನ ನಾಮ್ ನಿಶಾನ್ ಗುಮ್ಮ. ಬಾಬಾ ಅಂತರ ಸುಡುದಂದ್ರೆ ಅರ್ಥ ಅದರದ್ದು ಯಾವ ಹೆಸರು ಲಕ್ಷಣನೂ ಉಳಿಯಬಾರದು. ಅಪವಿತ್ರತೆಯ ಯಾವ ಅಂಶನೂ ಉಳಿಯಬಾರದು ಅಂತ ಅರ್ಥ. कोई भी चीज जलाते ही तो नाम निशान खत्म हो जाता है. तो ऐसी होली मनाएंगे ना, हाथ तो हिला रहे हैं. बाप दादा हाथ देख करके खुश हो रहा है. ಎಲ್ಲರ ಕೈಯಲ್ಲಾಡ್ಸರೆ, ಹ್ಞೂ ಬಾಬಾ ಹಂಗೆ ಮಾಡ್ತೀವಿ ಬಾಬಾ, ನಿಮ್ಮ ಕೈ ನೋಡಿ ಬಾಬನಿಗೆ ಬಹಳ ಖುಷಿಯಾಗಿದೆ. ಲೇಕಿನ್ ಆದರೆ, ಲೇಕಿನ್ ಕ್ಯಾ, ಏನೋ ಕೈಯಲ್ಲಾಡಿಸಿ ಬಾಬನಿಗೆ ಸಂತೋಷ ಪಡಿಸಿದೆವು. ಆದರೆ ಏನಾದರೆ ಬೋಲೆ ಹೇಳ, ಏನಂತ ಹೇಳ? ಮನಕಾ ಹಾತ್ ಹಿಲಾನ, ನಿಮ್ಮ ಕೈಯನ್ನೇನೋ ಅಲ್ಲಾಡಿಸಿದಿರಿ, ಓಕೆ, ನಿಮ್ಮ ಮನಸ್ಸಿನ ಕೈಯನ್ನ ಅಲ್ಲಾಡಿಸಿರಿ. ಯಾ ಹಾತ್ ಹಿಲಾನ ತೋ ಬಹುತ್ ಈಸಿ ಹೈ. ಈ ಕೈ ಎತ್ತಿ ಹಿಂಗಿಂಗ್ ಮಾಡೋದೇನೋ ಬಹಳ ಸುಲಭ. ಅಗರ್ ಮನನೆ ಮಾನಾ ಕರ್ನಾ ಹಿ ಹೈ, ನನ್ನ ಮನಸ್ಸು ಒಪ್ಪಬೇಕು. ಇವತ್ತಿನಿಂದ ಬಾಬಾ ನಿನ್ನ ಜೊತೆಗೆ ನಾನು ಕಂಬೈಂಡ್ ಆಗಿರ್ತೀನಿ, ಒಂದು ಕ್ಷಣನೂ ನಾನು ಅಗಲಂಗಿಲ್ಲ. ನಿನ್ನ ಜೊತೆಗೆ ನಾನು ಜಂಟಿ, ಅದರ ಜೊತೆಗೆ ಸದಾ ಕಾಲಕ್ಕೂ
ನಿನ್ನ ಸಹಯೋಗದಲ್ಲಿ, ನಿನ್ನ ಪ್ರೀತಿಯಲ್ಲಿ ನಾನು ಲವಲೀನಾಗಿರ್ತೀನಿ ಬಾಬಾ, ಒಂದು ಕ್ಷಣನೂ ನಾನು ಅಗಲಂಗಿಲ್ಲ ಅಂತ ಹೇಳ್ಕೊಂಡು ಮೊಹಬತ್ತಲ್ಲಿ ಮಗನ್ನಾಗಿದ್ದು ಎಲ್ಲ ಪರಿಶ್ರಮದಿಂದ ನಾನು ಇವತ್ತಿನಿಂದ ಫ್ರೀ. ಬಾಬಾ ಅಂತಾರೆ ಮನಸ್ಸಿನಿಂದ ಒಪ್ಪಬೇಕು. ಮನನೇ ಮಾನ, ಮನಸ್ಸು ಸ್ವೀಕಾರ ಮಾಡ್ತಾ करना ही है तो हुआ ही पड़ा है, आगे ही दे नए नए भी बहुत आए ही तो पहले बारी मिलन मनाने के लिए आयो हाथ उठाओ ಅಂತ ಇದನ್ನ ಪಕ್ಕ ಮಾಡಿದ್ರು ಬಾಬಾ. ಏನಂತ ಹೇಳ್ಕೊಂಡು ಪರಿಶ್ರಮದಿಂದ ಇವತ್ತಿನಿಂದ ನಾವು ಏನು ಪರಿಶ್ರಮ ಇಲ್ಲ. ಯಾಕೆಂದ್ರೆ ಅವನು ಸರ್ವಶಕ್ತಿವಂತ ನನ್ನ ಜಂಟಿ ಅಂದ ಮೇಲೆ ನನಗೆ ಯಾಕೆ ಪರಿಶ್ರಮ, ಕಷ್ಟ, ಚಿಂತೆ, ಪರಿಶ್ರಮ, ಒದ್ದಾಡೋದು, ಸಂಶಯ, ಕ್ಯೋ ಏನ್ ಮಾಡ. ನಿಶ್ಚಯದಲ್ಲಿರೋಣ, ದೃಢವಾಗಿರೋಣ, ಹಿಮ್ಮತ್ತಲ್ಲಿರೋಣ. ಹುವಾ ಹಿ ಪಡಾ ಹೇ, ಕೇವಲ ರಿಪೀಟ್ ಆಗ್ತಾ ಉಂಟಷ್ಟೇ. ಇದು ಕರ್ನಾ ಹಿ ಹೇ, ಬನ್ನಾ ಹಿ ಹೇ, ಹುವಾ ಹಿ ಪಡಾ ಹೇ, ಹೋನಾ ಹಿ ಹೇ. ನಿಶ್ಚಯ ಇರ್ಬೇಕು. ಆಮೇಲೆ ನಾನು ಮೆಹನತಿನಿಂದ ಮುಕ್ತ ಬಾಬಾ, ನಿನ್ನ ಪ್ರೀತಿಯಲ್ಲಿ ಸದಾ ಕಾಲಕ್ಕೂ ತಲ್ಲೇನಾಗಿರ್ತೀನಿ, ನಿನ್ ಜೊತೆ ಜಂಟಿಯಾಗಿರ್ತೀನಿ. ಸರ್ವಶಕ್ತಿವಂತ ಬಾಬಾ, ನಾನು ಯಾವಾಗ್ಲೂ ಒಟ್ಟೊಟ್ಟಿಗೆ. ಅಷ್ಟೇ ಮಾತ್ರ ಅಲ್ಲ, ಇನ್ನೊಂದು ಸೇರಿಸಿಬಿಟ್ಟಾನೆ ಬಾಬಾ ಇವತ್ತು. ಬ್ರಹ್ಮ ಬಾಬನು ನಮಗೋಸ್ಕರನೇ ಏನಾಗಿದ್ದಾರೆ, ಅವ್ಯಕ್ತ ಆದದ್ದೇ ನಮಗೋಸ್ಕರ, ನಮ್ಗೆ ಸಹಾಯ ಮಾಡ್ಲಿಕ್ಕೆ ಬ್ರಹ್ಮ ಬಾಬನೇ ಇದ್ದಾರೆ, ಶಿವಬಾಬನು ನಮ್ ಜೊತೆಗಿದ್ದಾರೆ. ಫ್ರೀ ಆದ್ರ ಮನಸ್ಸಿನಿಂದ ಸ್ವೀಕಾರ ಮಾಡಿದಿರಿ. ಹುವಾಹಿ ಪಡಾ ಹೇ, ಇದನ್ನ ಪಕ್ಕ ಮಾಡಿಸ್ತಾರೆ ಬಾಬಾ. ಆಮೇಲೆ ಹೊಸಬ್ರೆಲ್ಲ ಬಂದವ್ರನ್ನ ನೋಡ್ತಾರೆ ಬಾಬಾ. ಡಬಲ್ ಫಾರ್ನರ್ಸು ಬಾಬನ ಮುಂದಿದ್ದಾರೆ. अभी जो भी पहली बार आए ही बाप दादा विशेष उन्हों को अपना भाग्य बनाने की मुबारक दे रहे ही. ಮೊದಲು ಬಂದವರು ತಮ್ಮ ಭಾಗ್ಯವನ್ನ ರೂಪಿಸಿಕೊಂಡಕ್ಕೆ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ये मुबारक स्मृति में रखना, अभी सबको लार्स ऑफ फास्ट जाने का चांस है. ಈಗೀಗ ಬಂದವರು, ಈಗ ಕೋರ್ಸ್ ತಗೊಂಡು ಬಾಬನ ಮಕ್ಕಳಾಗಿ 6 ತಿಂಗಳು 1 ವರ್ಷದಿಂದ ಕ್ಲಾಸಿಗೆ ಬರುವಂತವರು ಬಾಬಾ ಅಂತಾರೆ, ನೀವು ಲಾಸ್ಟಿಗೆ ಬಂದ್ರು ಸಹಿತ ಫಾಸ್ಟ್ ಹೋಗುವ ಚಾನ್ಸ್ ಅನ್ನ ತಗೊಳ್ಳಿ. ಯಾಕೆಂದ್ರೆ ಫೈನಲ್ ರಿಸಲ್ಟ್ ಔಟ್ ನಹಿ ಹುಯಿ ಹೈ. ಇನ್ನು ಫೈನಲ್ ರಿಸಲ್ಟ್ ಔಟ್ ಆಗಿಲ್ಲ. ಈಗಾದ್ರೂ ಜಾಸ್ತಿ ತೀವ್ರ ಗತಿಯಲ್ಲಿ ಪುರುಷಾರ್ಥ ಮಾಡಿ ಫಸ್ಟ್ ಬರ್ಲಿಕ್ಕೆ ಇನ್ನೂ ಚಾನ್ಸ್ ಇದೆ. तो लास्ट में आने वाले भी पहले वालों से लास्ट में आए हो ना, तो लास्ट वाले लास्ट ऑफ फर्स्ट आ सकते ही. ಲೇಟ್ ಆಗಿ ಬಂದ್ರು. ಮೊದಲನವರೆಲ್ಲ ಈಗಾಗಲೇ ಪುರುಷಾರ್ಥ ಮಾಡಿ ಪಡ್ಕೊಂಡ್ಬಿಟ್ಟಾರೆ. ಒಂದ್ ವೇಳೆ ಲೇಟ್ ಆಗಿ ಬಂದ್ರು ಫಾಸ್ಟ್ ಆಗಿ ಹೋಗಿ ಬಾಬಾ ಹೇಳ್ತಾರೆ, ಫಸ್ಟ್ ಬರ್ಲಿಕ್ಕೆ ಇನ್ನೂ ಚಾನ್ಸ್ ಇದೆ, छुट्टी है, जा सकते ही. तो सदा ये लक्ष्य याद रखना, मुझे आत्मा को फास्ट और फर्स्ट क्लास में आना ही है. ಆದ್ರಿಂದ ನಾನು ಫಾಸ್ಟ್ ಪುರುಷಾರ್ಥ ಮಾಡಿ ಫಸ್ಟ್ ಕ್ಲಾಸ್ ಅಲ್ಲಿ ಬರ್ಲೇಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಬಾಬಾ ಹೇಳ್ತಾರೆ, ಲಕ್ಷ್ಯ ರಕ್ಕನ, ಇನ್ನು ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಯಾರು ಫಸ್ಟ್ ಅಂತ ಫೈನಲ್ ರಿಸಲ್ಟ್ ಆಗಿಲ್ಲ. ಈಗ ಇನ್ನೂ ಫಾಸ್ಟ್ ಹೋಗಿ ಏನ್ ಮಾಡ್ಬೋದು, ಫಸ್ಟ್ ಆಗ್ಬೋದು. ನೀವು ಓಟದಲ್ಲಿ ನೋಡಿರ್ಬೋದು, ಓಟದಲ್ಲಿ ಓಡ್ತಾ ಇರ್ತೀವಿ 800 ಮೀಟರ್ ರೇಸ್, 1000 ಮೀಟರ್ ರೇಸ್ ಎಲ್ಲ ಓಡುವಾಗ ಅವ್ರು ನಿಧಾನ ಓಡ್ತಾರೆ. ಮೊದ್ಲು ನಿಧಾನ ಓಡ್ತಾ ನೋಡ್ರೆ ಹಿಂದೆ ಇರ್ತಾರೆ. ಆ ಲಕ್ಷ್ಯ ಗೆರೆ ಲಾಸ್ಟ್ ಒಂದು ಪಾಯಿಂಟ್ ಟಚ್ ಆಗ್ಲಿಕ್ಕಿದೆ ಅಲ್ಲ, ಅಷ್ಟೊತ್ತಿಗೆ ಎಂತ ಹಿಂದೆ ಬಿದ್ದವರು ಸಹಿತ ಎಲ್ಲಾ ಶಕ್ತಿ ತುಂಬಿ ಜೋರಾಗಿ ಮುಂದೆ ಹೋಗಿ ಫಸ್ಟ್ ಬಂದ್ಬಿಡ್ತಾರೆ. ನೋಡಿದ್ರೆ ಇವರೇ ಫಸ್ಟ್ ಬರ್ತಾರೆ ಅಂತ ಮುಂದಿದ್ದವರನ್ನ ಕೆಲವರು ಯೋಚನೆ ಮಾಡ್ತಾ ಕುಂತ ಇರ್ತಾರೆ. ಆದ್ರೆ ಫಸ್ಟ್ ಬರೋದು ಯಾರು? ಲಾಸ್ಟ್ ಎಲ್ಲಾ ಶಕ್ತಿ ಹಾಕಿ ತೀವ್ರ ಗತಿಯನ್ನ ಮುಂದೆ ಹೋಗಿ ಆ ಗೆರೆ ದಾಟಿದ ಕೂಡ್ಲೆ ಅವ್ರು ಫಸ್ಟ್ ಬಂದ್ಬಿಡ್ತಾರೆ. ಅದಕ್ಕೆ ಬಾಬಾ ಅಂತಾರೆ, ಈಗ ಲಾಸ್ಟ್ ನಿಧಾನ ಇದ್ರು ಹಿಂದೆ ಇದ್ರು ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ಇನ್ನು ಫಾಸ್ಟ್ ಪುರುಷಾರ್ಥ ಮಾಡಿ ಬಾಬಾ ಹೇಳೋನಿದ್ದಾನೆ. ಹೆಜ್ಜೆಗೆ ಅವನು ಹೇಳ್ದಾಗ ನಡೆದ್ರೆ ಮುಗೀತು.
ಅವ್ರು ಹೇಳಿಕೊಟ್ಟ ಮಾತು, ಆ ಶ್ರೀಮತ, ಆ ಡೈರೆಕ್ಷನ್ ಇಮರ್ಜಿ ರೂಪದಲ್ಲಿ ಇಟ್ಕೋಬೇಕು. ನಿರಂತರ ಅದನ್ನ ಕಾರ್ಯಗತ ನಾವು ಮಾಡ್ತಾ ಇರ್ಬೇಕು. ಏನಾಗ್ಬೋದು ಅವಾಗ? ಬಾಬನ ಇಚ್ಛೆ ಪೂರ್ಣ ಆಗ್ತದೆ. ನಾವು ಫಸ್ಟ್ ಬರ್ತೀವಿ. ಹಾ, VIP ಬಹುತ್ ಆಯೇ ಹಿ. ಬಾಬನ ಮುಂದೆ VIPs ಬಹಳ ಕುತ್ಕೊಂಡಿದ್ದಾರೆ. ಟೈಟಲ್ VIP का है. जो VIP आए हैं वो लंबा हाथ उठाओ. करीब 150 भारत के मेहमान बाप दादा के सामने बैठे ही. 150 ಜನ VIPs, ಭಾರತದ VIPs ಬಾಪ್ ದಾದರ ಮುಂದೆ ಕುತ್ಕೊಂಡಿದ್ದಾರೆ. ವೆಲ್ಕಮ್. ಬಾಬರವ್ರು ಏನಂತಿದ್ದಾರೆ ಅವರಿಗೆ? ವೆಲ್ಕಮ್. ಅಪ್ಪನೆ ಗರ್ಮೆ ಆನೆ ಕಿ ವೆಲ್ಕಮ್. ಬಲೆ ಪದಾರೆ. ತಾವೆಲ್ಲ ತಮ್ಮ ಮನೆಗೆ ಬಂದಿದ್ದೀರಿ. ಎಲ್ಲಿಗೆ ಬಂದಿವಿ? ಎಲ್ಲಿಗೆ ಬಂದಿದ್ದೀರಿ? ಇದು ಯಾವ್ದಿದು? ಯಾವ ಸ್ಥಾನ? ನನ್ನ ಮನೆಗೆ ನಾನು ಬಂದಿದ್ದೀನಿ. ಈಶ್ವರನ ವಿಶ್ವವಿದ್ಯಾಲಯನೂ ಹೌದು. ಯಾಕೆ? ಪರಮಾತ್ಮ ನಮ್ಮ ಪಾಲಿಗೆ ಶಿಕ್ಷಕ. ಈಶ್ವರನ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀವಿ ನಾವು, ಗಾಡ್ಲಿ ಸ್ಟೂಡೆಂಟ್ಸ್. ಸರಿ, ಪರಮಾತ್ಮ ನಮ್ಮ ತಂದೆ. ಎಲ್ಲಿ ಬಂದಿವಿ? ತಂದೆಯ ಮನೆ. ನನ್ನ ಮನೆಗೆ ಬಂದಿನಿ. ಈ ರೀತಿ ಇಲ್ಲಿ ಬಂದಾಗ ನಮಗೆ ಅನುಭವ ಆಗ್ತದೆ, ಇದು ಪರಮಾತ್ಮನ ಮನೆ, ಪರಮಾತ್ಮ ನಮ್ಮ ಪಾಲಿಗೆ ತಂದೆ. ಎಲ್ಲಿ ಬಂದಿವಿ? ನನ್ನ ಮನೆಗೆ ನಾನು ಬಂದಿದ್ದೀನಿ. ವೆಲ್ಕಮ್. भले पधारे. अभी तो परिचय के लिए VIP कहते हैं, लेकिन अभी VIP से VVVIP बनना है. देखो, VIP ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅದಕ್ಕಿಂತಲೂ ಏನಾಗ್ಬೇಕಂತಾರ ಬಾಬಾ? VVVVIP, ವೆರಿ 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 ಇಂಪಾರ್ಟೆಂಟ್ ಪರ್ಸನ್ ಆಗ್ಬೇಕು. ಹೊರಗಿನ ಜನರ ಮುಂದೆ ನೀವು ವೆರಿ ಇಂಪಾರ್ಟೆಂಟ್ ಪರ್ಸನ್, ಆದ್ರೆ ಭಗವಂತನ ಸ್ಥಾನಕ್ಕೆ ಬಂದ ಮೇಲೆ ಏನಾಗ್ಬೇಕಂತಾರೆ ಬಾಬಾ? ವೆರಿ 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 ಇಂಪಾರ್ಟೆಂಟ್ ಪರ್ಸನ್. देखो देवता यहाँ आपके जड़ चित्र VVVVIP है ना. ಜಡ ಚಿತ್ರ ಏನಾಗಿದೆ? ಎಷ್ಟು ಇಂಪಾರ್ಟೆಂಟ್, ಎಷ್ಟು ಭಕ್ತಿ. ಎಂತೆಂತ VIP ಹೋಗಿ ಅಡ್ಡ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ನಮ್ಮ ಪಕ್ಕದ ದುರ್ಗಾದೇವಿ ಗುಡಿ, ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದೇನ್ ಮಾಡ್ತಾರ? ಬಾಬಾ ಹೇಳ್ತಿದ್ದಾರೆ, आपको भी पूर्वज जैसा बनना ही है. बाप दादा बच्चों को देख कर खुश होते ही रिलेशन में आए. ನಾವೆಲ್ಲರೂ ಸಹಿತ ಈಗ ರಿಲೇಷನ್ ಅಲ್ಲಿ ಬಂದಿವಿ, ಸಂಬಂಧ ಬಂತು ನಮ್ಗೆ. ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಈಶ್ವರನ ಜೊತೆಗೆ ನಮ್ಗೆ ಸಂಬಂಧ ಬಂತು. ಜೋ VIP ಆಯೇ ಹಿ ಉಟೋ. ಬೈಟೆ ಬೈಟೆ ತಕ್ಕ ಬಿ ಗಯೇ ಹೊಂಗೆನಾ, ತೋಡ ಉಟೋನ. ಕೂತ್ಕೊಂಡು ಸಾಕಾಗಿದೆಲ್ಲ, ಸ್ವಲ್ಪ ಎದ್ದು ನಿಲ್ಲಿ ಅಂತಾರ ಬಾಬಾ. ಅಚ್ಚಾ, ವರ್ತಮಾನ ಸಮಯ ಬಾಪ್ ದಾದಾ ದೋ ಬಾತೋಂ ಪರ್ ಬಾರ್ ಬಾರ್ ಅಟೆನ್ಷನ್ ದಿಲಾ ರಹಿ ಹಿ. ವರ್ತಮಾನ ಸಮಯದಲ್ಲಿ 2 ಇಂಪಾರ್ಟೆಂಟ್ ಮಾತಿನ ಕಡೆಗೆ ಲಕ್ಷ್ಯ ಕೊಡಿ. ಈಗ ಸದ್ಯದ ಪರಿಸ್ಥಿತಿ ನೋಡಿದರೆ ನಾವು 2 ಮಾತಿನ ಕಡೆಗೆ ವಿಶೇಷವಾಗಿ ಗಮನ ಹರಿಸಬೇಕು. ಒಂದನೇದ್ದು, एक स्टॉप, दूसरा स्टॉक. ವರ್ತಮಾನ ಸಮಯ 2 ಶಬ್ದ. ಸ್ಟಾಕ್ ಮೊದಲನೇದ್ದು, ಸ್ಟಾಪ್ ಎರಡನೇದ್ದು ಸ್ಟಾಪ್. ಸಾರಿ, ಮೊದಲನೇದ್ದು ಸ್ಟಾಪ್, ಎರಡನೇದ್ದು ಸ್ಟಾಕ್. STOP ಮೊದಲನೇದ್ದು, ಎರಡನೇದ್ದು STOCK ಎರಡನೇದು. ಏಕ ಹೈ ಸ್ಟಾಪ್ ಅಂದ್ರೆ ಬಿಂದಿ ಲಗಾವು, ಬಿಂದಿ ಲಗಾವು, ಪಾಯಿಂಟ್ ಲಗಾವು. ಹಾಕಿದಿರಾ? ಎಲ್ಲ ಏನೇನೋ ಯೋಚನೆಗಳು, ಏನೇನೋ ಚಿಂತೆಗಳು, ಏನೇನೋ ಪರಿಸ್ಥಿತಿಗಳು ಎಲ್ಲ ಏನ್ ಮಾಡಿಬಿಡಿ, ಸ್ಟಾಪ್, ಬಿಂದು ಹಾಕ್ರಿ. ಫುಲ್ ಸ್ಟಾಪ್, ಅರ್ಧ ವಿರಾಮ ಅಲ್ಲ, ಅದಕ್ಕೆ ಪೂರ್ಣ ವಿರಾಮ ಹಾಕಿಬಿಡಿ. ಎರಡನೇದು ಸ್ಟಾಕ್ ಜಮಾ ಕರು. स्टॉक जमा करो, दोनों जरूरी है. 3 ಖಜಾನೆ ವಿಶೇಷ ಜಮಾ ಕರೋ. ಜಮಾದಲ್ಲಿ 3 ಖಜಾನೆ ಜಮಾ ಮಾಡ್ಕೊಳ್ಳಿ. ಜಮಾ ಮಾಡ್ಕೊಳ್ಳುವಾಗ 3 ಖಜಾನೆಯನ್ನ ಜಮಾ ಮಾಡ್ಕೊಳ್ಳಿ. ಒಂದನೇದ್ದು ಅಪನೆ ಪುರುಷಾರ್ಥಕ್ಕೆ ಪ್ರಾರಬ್ಧ, ಪುರುಷಾರ್ಥದ ಪ್ರಾರಬ್ಧ
ಪ್ರತ್ಯಕ್ಷ ಫಲ್ ಜಮಾ ಮಾಡ್ಕೊಳ್ಳಿ. ಈಗೇನ್ ಸಾಧನೆ ಮಾಡ್ತೀವಲ್ಲ, ಪುರುಷಾರ್ಥ ಮಾಡ್ತೀವಲ್ಲ, ಅದರ ಪ್ರತ್ಯಕ್ಷ ಫಲ ಜಮಾ ಮಾಡ್ಕೊಳ್ಳಿ. ಈಗ ಮಾಡುವ ಪುರುಷಾರ್ಥದ ಪ್ರತ್ಯಕ್ಷ ಫಲವನ್ನ ಜಮಾ ಮಾಡ್ಕೊಳ್ಳಿ. ಎರಡನೇದು ಸಂತುಷ್ಟ ರಹನ, ಸಂತುಷ್ಟ ಕರ್ಣ. ನಾನು ಸಂತುಷ್ಟ ಇರ್ತೀನಿ, ಮತ್ತೊಬ್ಬರನ್ನು ಸಂತುಷ್ಟ ಪಡಿಸ್ತೀನಿ. ಸಂತುಷ್ಟ, सेल्फ सेटिस्फैक्शन. सिर्फ रहना नहीं, करना भी. ನಾನಂತ ಸಂತುಷ್ಟ ಇದ್ದೀನಿ ಅಷ್ಟೇ ಅಲ್ಲ, ಯಾರ್ಯಾರು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೋ ಅವರನ್ನು ಸಂತುಷ್ಟ ಪಡಿಸಿರಿ. ಉಸ್ಕೆ ಫಲ ಸ್ವರೂಪ ದುವಾಯೇ ಜಮಾ ಕರೋ. ಮತ್ತೊಬ್ಬರಿಗೆ ಸಂತುಷ್ಟ ಪಡಿಸಿದ ಕೂಡಲೇ ಏನ್ ಜಮಾ ಆಗ್ತದೆ? ಆಶೀರ್ವಾದ ಜಮಾ ಆಗ್ತದೆ. दुआओं का खाता कभी कभी कोई बच्चा जमा करते ही चलते चलते कोई छोटी मोटी बात में कंफ्यूज होकर के, हिम्मतहीन होकर के जमा हुए खजाने में भी लकीर लगा देते. तो दुआओं का खाता भी जमा हो. ಆಶೀರ್ವಾದದ ಖಾತೆಯನ್ನು ಜಮಾ ಮಾಡ್ಕೋಬೇಕು. ಸಂತುಷ್ಟ ಇರಬೇಕು, ಎಲ್ಲರನ್ನ ಸಂತುಷ್ಟ ಪಡಿಸಬೇಕು. ಆಶೀರ್ವಾದ ಖಾತೆಯನ್ನ ಜಮಾ ಮಾಡ್ಕೊಳ್ಳಿ. ಕೆಲವೊಮ್ಮೆ ಸಣ್ಣ ಪುಟ್ಟ ಮಾತುಗಳಲ್ಲಿ ಕನ್ಫ್ಯೂಷನ್ ಅಲ್ಲಿ ಬಂದು ಹಿಮ್ಮತ್ಹೀನಾಗಿ ಗಳಿಸಿದಂತ ಖಜಾನೆಗೆ ಅಡ್ಡಗೆರೆ ಹಾಕೊಂಡ್ಬಿಡ್ತೀರಿ. ಅದಕ್ಕೋಸ್ಕರ ಆಶೀರ್ವಾದದ ಖಾತೆಯನ್ನ ಜಮಾ ಮಾಡ್ಕೊಳ್ಳಿ. ಉಸ್ಕಿ ವಿಧಿ ಸಂತುಷ್ಟ ರಹನ, ಸಂತುಷ್ಟ ಕರ್ಣ. ಆಶೀರ್ವಾದದ ಖಜಾನೆ ಜಮಾ ಆಗ್ಬೇಕಾದ್ರೆ ನಾನು ತೃಪ್ತಿಯಲ್ಲಿರ್ಬೇಕು, ಮತ್ತೊಬ್ಬರನ್ನು ತೃಪ್ತಿಪಡಿಸ್ಬೇಕು. ತಮ್ಗೆ ಗೊತ್ತಿದೆ ವಾಟ್ ಈಸ್ ಸಕ್ಸೆಸ್? ದೊಡ್ಡ ಬಂಗ್ಲೆ ಕಟ್ಟಿದೀನಿ, ಸಕ್ಸೆಸ್ಸಾ? ಓಡಾಡ್ಲಿಕ್ಕೆ ಎಲ್ಲ ಕಾರ್ ಇದೆ, ಸಂಪತ್ತಿದೆ, AC ರೂಮ್ ಇದೆ, ಎಲ್ಲ ಇದೆ, ಆಯ್ತಾ? ಸಕ್ಸೆಸ್ಸಾ? ದೊಡ್ಡ ಸನ್ಮಾನ ಸಿಕ್ತು, ಎಲ್ಲ ಜನ ನೀವೇ ದೊಡ್ಡವರಂತ ಹಾಡಿ ಹೊಗಳ್ತಾ ಇದ್ದಾರೆ, ಸಕ್ಸೆಸ್ಸಾ? ಸಕ್ಸೆಸ್ ಗೌರವದಿಂದ, ಸಕ್ಸೆಸ್ ಆಸ್ತಿಯಿಂದ, ಸಕ್ಸೆಸ್ ಸಂಪತ್ತಿನಿಂದ, ಸಕ್ಸೆಸ್ ಮನುಷ್ಯರಿಂದ ಅಲ್ಲ, ಹೊರಗಿಂದ ಅಲ್ಲ. ಸಕ್ಸೆಸ್ ಒಳಗಿನಿಂದ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ರಿಯಲ್ ಸಕ್ಸೆಸ್. ನೀವ್ ಏನೇ ಮಾಡ್ರಿ, ಎಲ್ಲೇ ಹೋಗ್ರಿ, ನಿಮಗೆ ತೃಪ್ತಿ ಅನಿಸ್ಬೇಕು. ಒಳಗೊಳಗೆ ಅಯ್ಯೋ ನಾನು ಹಿಂಗ್ ಮಾಡಬಾರ್ದಾಗಿತ್ತಲ್ಲ, ನಾನು ಹಿಂಗಿರ್ಬಾರ್ದು, ಅವ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಏನ್ ಸಕ್ಸೆಸ್? ಭಗವಂತ ನಮ್ಗೆ ಹೆಂಗೆ ನಡ್ಕೋಬೇಕಂತ ಹೇಳ್ತಿದ್ದಾನೋ ಆ ರೀತಿ ಹೆಜ್ಜೆ ಇಡ್ತಾ ಹೋದರೆ ಸಾಕು. ಎಷ್ಟು ತೃಪ್ತಿ, ಎಷ್ಟು ಸಂತೋಷ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್. ನಾನ್ ತೃಪ್ತಿಯಲ್ಲಿದ್ದರೆ ಖಂಡಿತವಾಗಿ ಮತ್ತೊಬ್ಬರನ್ನ ಏನ್ ಮಾಡ್ತೀನಿ? ತೃಪ್ತಿ ಪಡಿಸ್ತೀನಿ. ನನ್ನ ಹತ್ರ ಅಸಂತುಷ್ಟತೆ ಇದ್ರೆ, ನನ್ನ ಹತ್ರ ಬೇಜಾರಿದ್ರೆ ಮತ್ತೊಬ್ಬರನ್ನ ಬೇಜಾರು ಪಡಿಸೋದೆ ಗ್ಯಾರಂಟಿ. ನೋಡಿ, ಬೇಕಾದ್ರೆ ನಿಮ್ಗೆ ಬೇಜಾರಿತ್ತಂದ್ರೆ ನೀವು ಮನೆಗೆ ಹೋಗ್ರಿ, ಎಲ್ಲರನ್ನ ಏನ್ ಮಾಡ್ತೀರಿ? ಬೇಜಾರು ಪಡಿಸ್ತೀರಿ. ನಿಮಗೆ ಸಿಟ್ಟಿತ್ತಂದ್ರೆ ಎಲ್ಲರಿಗೂ ಸಿಟ್ಟು ಬರೋ ಮಾಡ್ತೀರಿ. ನನಗೆ ಸಂತುಷ್ಟತೆ ಇತ್ತಂದ್ರೆ ನಾನು ಎಲ್ಲರಿಗೂ ಏನ್ ಮಾಡ್ತೀನಿ? ಸಂತುಷ್ಟ ಮಾಡಿಸ್ತೀನಿ. ಅದಕ್ಕೆ ಜಮಾ ಮಾಡ್ಬೇಕು. ಆಶೀರ್ವಾದ ಜಮಾ ಆಗ್ಬೇಕಾದ್ರೆ ನಾನ್ ಸಂತುಷ್ಟ ಇರ್ಬೇಕು, ಮತ್ತೊಬ್ಬರನ್ನ ಸಂತುಷ್ಟ ಪಡಿಸ್ಬೇಕು. ಮೂರನೇದು ಒಂದೇನಾಯ್ತು? ಪುರುಷಾರ್ಥದ ಪ್ರತ್ಯಕ್ಷ ಫಲವನ್ನ ಜಮಾ ಮಾಡ್ಕೊಳ್ಳೋದು. ಉದಾಹರಣೆ ಕೊಡಿ. ಪುರುಷಾರ್ಥದ ಪ್ರತ್ಯಕ್ಷ ಫಲ ಇವತ್ತು ಅಮೃತ ವೇಳೆ ಬಹಳ ಪವರ್ಫುಲ್ ಇತ್ತು ಯೋಗ. ಎಷ್ಟು ಖುಷಿ ನೋಡಿ, ಎಷ್ಟು ಮಲಗಲಿಕ್ಕೆ ಸಹಿತ ಮನಸ್ಸು ಬರಂಗಿಲ್ಲ. ನೀವು ಈಗೀಗ ಮಾಡ್ರಿ, ಈಗೀಗ್ಲೇ ಪ್ರತ್ಯಕ್ಷ ಫಲ. ಸೇವಾ ಮಾಡ್ರಿ, ಈಗ್ಲೇ ಖುಷಿ. ಯೋಗ ಮಾಡ್ರಿ, ಈಗ್ಲೇ ಶಕ್ತಿ. ಯೋಗ ಮಾಡೋದ್ರಿಂದ ಶಕ್ತಿ. ಕ್ಲಾಸಿಗೆ ಬನ್ರಿ, ಈಗ್ಲೇ ಜ್ಞಾನ ತುಂಬಿಕೊಂಡೆವು, ಪ್ರಾಪ್ತಿ ನೋಡ್ರಿ. ಕ್ಲಾಸಿಗೆ ಬರೋದ್ರಿಂದ ಜ್ಞಾನ ಪ್ರಾಪ್ತಿ, ಯೋಗ ಮಾಡೋದ್ರಿಂದ ಶಕ್ತಿ ಪ್ರಾಪ್ತಿ, ಸೇವೆ ಮಾಡೋದ್ರಿಂದ ಖುಷಿ ಪ್ರಾಪ್ತಿ. ಈಗ್ಲೇ ಅಥವಾ ಈಗ ಮಾಡಿ ಮತ್ತೆ ಯಾವಾಗಲೂ ಸಿಗುದಲ್ಲ. ಎಷ್ಟು ಖುಷಿ ಖುಷಿ, ಈಗಲೇ ಪ್ರಾಪ್ತಿ, ಪ್ರತ್ಯಕ್ಷ ಫಲ. ಇದು ಒಂದು ಜಮ. ಎರಡನೇ ಜಮ ಯಾವುದು? ನಾನು ಸಂತುಷ್ಟ ಇದ್ದು ಎಲ್ಲರನ್ನ ಸಂತುಷ್ಟ ಪಡಿಸಿ ಆಶೀರ್ವಾದವನ್ನ ಜಮಾ ಮಾಡ್ಕೊಳ್ಳೋದು. ಈಗ ಮೂರನೇದು ಸೇವಾ ದ್ವಾರ सेवा का पल जमा करना, खजाना जमा करना.
सेवा में भी विशेष निमित्त भाव, निर्माण भाव, निर्मला वाणी, बेहद की सेवा। मेरा नहीं बाबा, बाबा करावनहार मुझे करनहार से करा रहा है। यह है बेहद की ಸೇವಾ। ಮೂರನೇದು ಜಮದ ಖಾತೆಯನ್ನ ಜಮಾ ಮಾಡಿಕೊಳ್ಳುವಂತ ವಿಧಿ ಏನಂತಾರೆ ಬಾಬಾ? ಸೇವೆ ಮಾಡೋದು. ನಿಮ್ಗೆ ಗೊತ್ತಿದೆ ಸೇವೆ ಯಾವುದಾದ್ರ ಮೂಲಕ ಮಾಡ್ತೀವಿ. ಕೆಲವೊಮ್ಮೆ ನಾವು ಏನೋ ಕೆಲಸ ಹೇಳ್ತೀವಿ, ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಕೆಲಸ, ಇನ್ನೊಂದು 4 ದಿನದಲ್ಲಿ ಕೊಡ್ತೀವಿ, ಈಗ ನಿಮಗೆ ಪ್ರೋಗ್ರಾಮ್ ಬಂತು, ಪಾಂಪ್ಲೆಟ್ ಹಂಚಬೇಕು, ನೀವು ಒಬ್ರೊಬ್ರು ಒಂದು 50 ಜನರನ್ನ ಕರ್ಕೊಂಬನ್ನಿ. ಡಿ ವೀರೇಂದ್ರ ಹೆಗ್ಡೆ ಕಲಾಕ್ಷೇತ್ರ ಬುಕ್ ಆಗಿದೆ. ಈಗ 24ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಅಂದ್ರೆ 1,500 ಜನ ಅಲ್ಲಿ ಸೇರ್ಬೇಕು. ಜನರನ್ನ ಬರುವಂಗ್ ಮಾಡ್ಬೇಕು. ಹೇಳ್ತೀವಿ ಈಗ ಸೇವಾ ಏನ್ ಮಾಡ್ತೀರ? ಅವಾಗ ಪಾಂಪ್ಲೆಟ್ ಇಟ್ಕೊಂಡು ಓಡಾಡಿ, ಹಂಚ್ರಿ, ಮಾಡ್ರಿ. ಸೇವಾ ಅನೇಕಾತ್ಮಗಳಿಗೆ ಒಳ್ಳೆಯ ಜ್ಞಾನದ ಬೆಳಕನ್ನ ತಲುಪಿಸುವಂತ ಸೇವಾ. ಮೌಂಟ್ ಅಬಿಂದ ಬರ್ತಿದ್ದಾರೆ ಅಷ್ಟು ವರ್ಷದ ತಪಸ್ವಿಗಳು. ಅವರ ದೃಷ್ಟಿ, ಅವರ ಪಾದಾರ್ಪಣೆಯಿಂದ, ಆ ವೈಬ್ರೇಷನ್ ನಿಂದ ಎಷ್ಟು ಆತ್ಮಗಳಿಗೆ ಶಕ್ತಿ ಸಿಗ್ತದೆ. ಸೇವಾ ಮಾಡ್ತೀವಿ, ಓಡಾಡಿ ತನುವನ್ನ ಸೇವೆಗೆ ಕೊಡ್ತೀವಿ, ಸಮಯವನ್ನ ಸೇವೆಗೆ. ನಿಮ್ಗೇನ್ ಸಿಗ್ತದೆ? ಏನ್ ಸಿಗ್ತದೆ? ಸೇವಾ ಅಂದ್ರೆ ಏನು? ನಮಗೇನ್ ಸಿಗಂಗಿಲ್ಲ. ನನಗೇನೋ ಬೇಡ, ಅನ್ಯರ ಕಲ್ಯಾಣ ಆಗ್ಬೇಕು. ಇದು ನಿಸ್ವಾರ್ಥ ಸೇವಾ, ಬೇಹದ್ದಿನ ಸೇವಾ. ಇದು ತನುವಿನಿಂದ ಕೊಡ್ತೀವಿ, ಸಮಯ ಕೊಡ್ತೀವಿ, ಮನಸ್ಸಿನಿಂದ ಕೊಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಧನ ಸೇವೆ ಮಾಡ್ತೀವಿ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಖರ್ಚು ಇರ್ತದೆ. ಅವಾಗ ನಂದು ಒಂದ್ ಸ್ವಲ್ಪ ಸೇವಾ ಇರ್ಲಿ, ಧನ ಸೇವೆ ಮಾಡ್ತೀವಿ. ಎಲ್ಲ ರೂಪದಲ್ಲಿಯೂ ಸೇವೆ ಮಾಡ್ತೀವಿ. ಬಾಬಾ ಅಂತಾರೆ ಸೇವೆಯಿಂದಲೂ ಖಜಾನೆ ಜಮಾ ಆಗ್ತದೆ. ಸೇವೆ ಮಾಡುವಾಗ ಖಜಾನೆ ಜಮಾ ಆಗ್ಬೇಕಾದ್ರೆ ನನ್ನ ಹತ್ರ ಏನ್ ಭಾವನೆ ಇರಬೇಕು? ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿರ್ಮಲ ವಾಣಿ. ನಿಮಿತ್ತ ಅಂತ ಇರ್ಬೇಕು. ನಾನು ಮಾಡಿದೆ, ನಾನು ನಿಮಿತ್ತ. ಭಗವಂತ ಈ ಕೆಲಸ ಮಾಡ್ಲಿಕ್ಕೆ ನನ್ನನ್ನ ನೇಮಕ ಮಾಡಿದ್ದಾನೆ, ಭಗವಂತ ನನಗೆ ನೇಮಕ ಮಾಡಿದ್ದಾನೆ, ನಾನು ಮಾಡ್ತೀನಿ ಕೆಲಸ. ನಿಮಿತ್ತ ಭಾವ. ಎರಡನೇದು ನಿರ್ಮಾನ್, ನಾನು ಬೇಡ, ಮಾನ್ ಶಾನ್ ನನಗೆ ಬೇಡ. ಮೂರನೇದು ನಿರ್ಮಲ ವಾಣಿ, ನಿರ್ಮಲ ಮಾತಿನಿಂದ ಸೇವಾ. ಮಾತು ನಿರ್ಮಲ ಇರ್ಬೇಕು, ನಿರ್ಮಾನ್ ಭಾವ ಇರ್ಬೇಕು, ನಿಮಿತ್ತ ಭಾವ ಇರ್ಬೇಕು. ಅದೇ ಬೇಹದ್ದಿನ ಸೇವಾ. ಮೆರಾ ನಹಿ, ನಂದಲ್ಲ, ನಂದಲ್ಲ. ನೀವು ಓಡಾಡಿ ಪಾಂಪ್ಲೆಟ್ ಹಂಚೆಲ್ಲ ಕೆಲಸ ಮಾಡೋದ್ರಿಂದ ನಿಮಗೆ ಒಂದು 4 ಲಕ್ಷ ರೂಪಾಯಿ ಸಿಗ್ತದ? ನನಗೇನ್ ಬೇಡ. ಮೇರಾ ಕುಚ್ ಬಿ ನಹಿ, ಬಾಬಾ ಕರಾವನಹಾರ್. ಮಾಡಿಸೋನ್ ಯಾರು? ಸ್ವಯಂ ಭಗವಂತ. ನಾನು ಕೇವಲ ಮಾಡುವವನು, ಮಾಡಿಸೋನವನು, ಹೇಳೋನವನು, ಡೈರೆಕ್ಷನ್ ಕೊಡೋನವನು. ನಾನು ಕೇವಲ ನಿಮಿತ್ತ, ಕೇವಲ ಮಾಡೋನು. ಇದು ಬೇಹದ್ದಿನ ಸೇವಾ. ಈ ರೀತಿ ಮಾಡಿದ್ರೆ ಸೇವೆಯಿಂದ ಖಜಾನೆ ಜಮಾ ಆಗ್ತದೆ. ಮಾಡುವಾಗ ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ ಅಂತ ಅಹಂಕಾರ ಬಂತು, ಖಜಾನೆ ಮೈನಸ್. ಅಷ್ಟು ನಿಮಿತ್ತ, ನಿರ್ಮಾನ್, ನಿರ್ಮಲ ವಾಣಿ. ಈ 3 ರೂಪದಲ್ಲಿ ಏನ್ ಮಾಡ್ಬೇಕೀಗ? ಸ್ಟಾಕ್ ಜಮಾ ಕರ್ನ. 3 ಖಜಾನೆ ವಿಶೇಷ ಜಮಾ ಕರೋ. ಆಯ್ತಲ್ಲ? ಒಂದು ಇಲ್ಲಿ ಪುರುಷಾರ್ಥ ಮಾಡಿ, ಇಲ್ಲೇ ಪ್ರತ್ಯಕ್ಷ ಫಲ. ಎರಡನೇದು ಸಂತುಷ್ಟ ಇದ್ದು ಸಂತುಷ್ಟಪಡಿಸಿ ಆಶೀರ್ವಾದವನ್ನ ಜಮಾ ಮಾಡ್ಕೊಳ್ಳೋದು. ಮೂರನೇದ್ದು ಎಲ್ಲಾ ರೂಪದಲ್ಲಿ ಸೇವೆ ಮಾಡಿ ನಿಮಿತ್ತ, ನಿರ್ಮಾನ್ ಮತ್ತೆ ನಿರ್ಮಲ ವಾಣಿಯಲ್ಲಿ ಸ್ಥಿತಿಯಲ್ಲಿದ್ದುಕೊಂಡು ಮಾಡಿಸೋನು ಬಾಬಾ ಅಂತ ತಿಳ್ಕೊಂಡು ನಾವು ಸೇವೆ ಮಾಡೋದ್ರಿಂದ ನಮ್ಮ ಖಜಾನೆ ಜಮಾ ಆಗ್ತದೆ. ಇದು 3 ರೂಪದಲ್ಲಿ ಖಜಾನೆಯನ್ನ ಜಮಾ ಮಾಡ್ಕೊಳ್ಳೋದು. ಯಾವುದಕ್ಕೆ ಹೇಳ್ತಿದ್ದಾರೆ ಬಾಬಾ? ಒಂದು ಸ್ಟಾಪ್, ಇನ್ನೊಂದು ಸ್ಟಾಕ್. ಸ್ಟಾಕಿಗೆ ಇದು 3 ವಿಧಿ. ಬಾಬಾ ಅಂತಾರೆ ಸೀಸನ್ ಪೂರಿ ಹೋ ರಹಿ ಹೈ, ಅಬ್ 6 ಮಾಸ್ ಕ್ಯಾ ಕರ್ನಾ ಹೈ. ಯಾಕೆಂದ್ರೆ ಇದು ಬಾಬರವರ ಮಹಾವಾಕ್ಯ ನಿಮ್ಗೆ ಗೊತ್ತಿದೆ. ಮಾರ್ಚ್ 25 ಸೀಸನ್ ಮುಗಿತಾ ಬಂತು. ಇನ್ನು 6 ತಿಂಗಳು ಏನ್ ಮಾಡ್ತೀರಿ?
ನೆಕ್ಸ್ಟ್ ಅಕ್ಟೋಬರ್ಗೆ ಮತ್ತೆ ಬಾಬರ ಮಿಲ್ನ ಇರ್ತದೆ. 6 ತಿಂಗಳಿದೆ. ಏನ್ ಮಾಡ್ತೀರಿ? ಏಕತೋ ಖಾತೆ ಜಮಾ ಕರ್ನ. ನೋಡಿ ಬಾಬಂದು ಹೋಮ್ವರ್ಕ್ ಹೆಂಗಿದೆ ಅಂತ. ನೆಕ್ಸ್ಟ್ ನಾನು ಬರೋದ್ರೊಳಗಾಗಿ 6 ತಿಂಗಳು ನೀ ಚಲೋ ಖಾತೆಯನ್ನ ಜಮಾ ಮಾಡ್ಕೋಬೇಕು. ಅಚ್ಚಿ ತರಸೆ ಚೆಕ್ ಕರ್ನ. ಕಹಾ ಕೋನೆ ಮೇ ಬಿ ಹದಕ್ಕೆ ಇಚ್ಛಾ ಬಿ ನಹಿ. ಒಂದು ಮೂಲೆಯಲ್ಲಿ ಆಸೆ ಇಟ್ಕೋಬೇಡಿ. ಮನಸ್ಸಿನ ಮೂಲೆಯಲ್ಲಿ ಏನೋ ಒಂದು ಆಸೆ, ಅದನ್ನ ಇಟ್ಕೋಬೇಡಿ. ಆಸೆ ಇದ್ರೆ ಏನಾಗ್ತದೆ? ಆಸೆ ಇದ್ರೆ ಏನಾಗ್ತದೆ? ಇಚ್ಛಾ ಹೈ तो अच्छा नहीं बन सकते. ಆಸೆನೆ ದುಃಖಕ್ಕೆ ಮೂಲ. ಆಸೆ ಇತ್ತಂತಂದ್ರೆ ಒಂದಲ್ಲ ಒಂದು ಅದಕ್ಕೆ ಇಚ್ಛಾ ತೋ ನಹಿ ಹೈ. ಮನಸ್ಸಿನ ಯಾವುದೇ ಮೂಲೆಯಲ್ಲಿ ಏನ್ ಇಚ್ಛೆ ಇಲ್ಲಲ್ಲ. ಮೈ ಅವ್ರ ಮೆರಾಪ್ ಅಂತ ನಹಿ ಹೈ. ನಾನು ನಂದು ನಂದು ಆ ಟೈಪ್ ಏನಿಲ್ಲಲ್ಲ. ಲೇವತಾ ತೋ ನಹಿ ಹೈ. ನನಗೆಲ್ಲ ಗೌರವ ಕೊಡ್ಬೇಕು, ನಾನಷ್ಟು ಮಾಡಿದೆ, ಇಷ್ಟು ಮಾಡಿದೆ, ನಾನು ನನಗೆ ಯಾರು ಮಾತಾಡ್ಸೇ ಇಲ್ಲ, ಎಲ್ಲ ನನ್ನಿಂದಲೇ ಇಷ್ಟೆಲ್ಲ ಆಯ್ತು, ಆ ರೀತಿ ನನಗೆ ಗೌರವ ಬೇಕು, ನನಗೆ ಮಾತಾಡ್ಸ್ಬೇಕು, ಸನ್ಮಾನ ಮಾಡಬೇಕು, ಆ ಟೈಪ್ ಲೇವತ ಏನಿಲ್ಲಲ್ಲ. ತಗೋಬೇಕಂತೇನ್ ಸಂಕಲ್ಪ ಇಲ್ಲಲ್ಲ. ಮತ್ತೆ ಹೆಂಗಿರ್ಬೇಕು ನಾವು? ಹೆಂಗಿರ್ಬೇಕು? ಲೇವತ ಅಲ್ಲ, ಮತ್ತೆ ಹೆಂಗಿರ್ಬೇಕು? ದೇವತೆಗಳ ಕೈ ಹಿಂಗಿರ್ತದ? ಹೆಂಗೆ? ದೇನಾ ಕ್ಯಾ ದೇನಾ? ದುವಾಯೆ ದೇನಾ, ಶಾಂತಿ ದೇನಾ, ಜ್ಞಾನ ದೇನಾ, ನಿರ್ಮಲ ವಾಣಿ, ಖುಷಿ ಕೊಡಿ, ಮತ್ತೊಬ್ಬರಿಗೆ ಹೆಲ್ಪ್ ಮಾಡಿ, ಅವರಿಗೆ ಆಶೀರ್ವಾದ ಮಾಡಿ, ಶುಭ ಭಾವನೆ ಕೊಡಿ, ಶುಭ ಕಾಮನೆ ಕೊಡಿ. ಕೊಡುವವರಾಗ್ಬೇಕು ವಿನಃ ನಾವು ಬೇಡುವವರಾಗ್ಬಾರ್ದು. ಅದಕ್ಕೆ ಬಾಬಾ ತಿಳಿಸ್ತಾರೆ, ಲೇವತಾ ತೋ ನಹಿ ಹೈ. ಬೇಡೋರಲ್ಲ ನಾವು, ಭಿಕ್ಷುಕರಲ್ಲ, ಏನು ಬೇಡುವಂಗಿಲ್ಲ. ವಿದಾತಾ ಬನೋ, ಲೇವತಾ ನಹಿ. ನಾವು ಕೊಡುವವರಾಗ್ಬೇಕು, ತಗೊಳ್ಳೋರಲ್ಲ. ನಾ ಮಾನ್ ನಾ ನಾಮ್ ನಾ ಶಾನ್ ಕಿಸಿ ಕೆ ಬಿ ಲೇವತಾ ನಹಿ. ಹೆಸರು ಬೇಕು ನನಗೆ, ನನ್ನ ಹೆಸರು ಬರಬೇಕು, ನನಗೆ ಗೌರವ ಸಿಗ್ಬೇಕು, ನನ್ಗೆಲ್ಲರೂ ಸನ್ಮಾನ ಮಾಡಬೇಕು. ನಾಮ್ ಮಾನ್ ಶಾನ್ ಇದು ಮಾತ್ರ ಲೇವತ, ಇದು ಬೇಡ. ಮತ್ತೇನಾಗ್ಬೇಕು ನಾವು? ದಾತ, ವಿದಾತ ಬನೋ, ಕೊಡುವವರಾಗಿರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳನ್ನ ಇಷ್ಟು ಚಂದ ಪ್ರೀತಿಯಿಂದ ಗೌರವದಿಂದ ಬೆಳೆಸಿರ್ತೀರಿ, ಎಲ್ಲಾ ಮಾಡ್ತೀರಿ. ಆ ಮಕ್ಕಳು ಗೌರವನೇ ಕೊಡಂಗಿಲ್ಲ. ಏನ್ ಮಾಡ್ತೀರಿ? ಗೌರವನೇ ಕೊಡಂಗಿಲ್ಲ. ಅಪ್ಪಂದ ನಾನು ತಿಂತಿದ್ದೀನಿ ಅನ್ನೋದು ಬುದ್ಧಿ ಇಲ್ಲ, ಅವನಿಂದಲೇ ಇಷ್ಟ ಆಯ್ತಂತ ಅನ್ನೋದು ರೆಸ್ಪೆಕ್ಟ್ ಇಲ್ಲ. ಏನ್ ಮಾಡ್ತೀರ ಅವಾಗ? ನಾನು ಇಷ್ಟ ಮಾಡಿ ನಂಗೆ ಗೌರವ ಕೊಡ್ಬೇಕೋ ಬೇಡ? ಯಾವುದನ್ನು ಬಯಸಬೇಡಿ, ಬಯಸುವುದೇ ಬೇಡ. ನನ್ನ ಕರ್ತವ್ಯ ಅಷ್ಟೇ ನೋಡ್ಬೇಕ. ಅವನು ಹಿಂಗ್ ಮಾಡ್ಬೇಕು, ಇವನು ಹಾಂಗ್ ಮಾಡ್ಬೇಕು, ಅವರು ಹಿಂಗಿರ್ಬೇಕು, ಬಯಸ್ಬೇಡ್ರಿ. ಯಾವ ರೂಪದಲ್ಲಿ ಇಚ್ಛೆ ಬೇಡ ನಮ್ಗೆ. ನಾನು ಮಾತ್ರ ಒಳ್ಳೇದಾಗ್ಲಪ್ಪ, ಚೆನ್ನಾಗಿ ಆಗ್ಲಿ, ಚೆನ್ನಾಗಿರು, ಕೊಡೋದೆ, ಆಶೀರ್ವಾದ ಮಾಡೋದೆ, ಪ್ರೀತಿ ಮಾಡೋದೆ, ಗೌರವ ಕೊಡೋದೆ, ಇದು ನಮ್ಮ ಸ್ಥಿತಿ ಇರಬೇಕು. ಈ ಸಂಸಾರದಲ್ಲಿ, ವರ್ಕ್ ಫೀಲ್ಡ್ ಅಲ್ಲಿ ಇಂಥದೆಲ್ಲ ಬರ್ತದೆ. ಅದಕ್ಕೆ ಬಾಬಾ ಸೂಚನೆ ಕೊಡ್ತಾರೆ ಈಗಲೇ. ಏನಾಗ್ಬೇಕು? ವಿದಾತ ಆಗಿರಿ, ದಾತ ಆಗಿರಿ, ದೇವತಾ ಆಗಿರಿ. ಏನಾಗ್ಬಾರ್ದು? ನಾ ನಾಮ್ ನಾ ಮಾನ್ ನಾ ಶಾನ್ ಲೇವತಾ ನಹಿ. ಮಾನ್ ಶಾನ್ ಆಮೇಲೆ ನಾಮ್, ಇದ್ರದ್ದು ಬೇಕು ಬೇಕಂತ ಬಯಸಕೂಡದು. ಓಕೆನಾ? ಅಭಿ ದುಃಖ ಬಹುತ್ ಬಹುತ್ ಬಡ್ ರಹಾ ಹೈ, ಬಡ್ತಾ रहेगा. ಬಾಬಾ ಅಂತಾರೆ ಸುತ್ತಮುತ್ತ ಎಲ್ಲ ದುಃಖ ವೃದ್ಧಿ ಆಗ್ತಾ ಇದೆ, ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ದುಃಖ ವೃದ್ಧಿ ಆಗಲಿದೆ, ದುಃಖ ಜಾಸ್ತಿ ಆಗ್ತಾ ಹೋಗ್ತದೆ. ಇಸ್ಲಿಯೇ ಈಗಲೇ ನಾವು ತಯಾರಾಗಿ ಬಿಡೋಣ. ಏನಾಗೋಣ? ಮಾಸ್ಟರ್ ಸೂರ್ಯ ಬನ್ ಅನುಭೂತಿ ಕಿ ಕಿರಣೆ ಫೈಲಾವ್. ಈಗಲೇ ನಾನು ಮಾಸ್ಟರ್ ಸೂರ್ಯನಾಗಿ ಅನುಭೂತಿಯ ಕಿರಣವನ್ನ ಹರಡಿಸಿರಿ.
ಅನುಭೂತಿಯ ಕಿರಣವನ್ನ ಹರಡಿಸಿರಿ. ಏನಾಗ್ಬೇಕು? मास्टर सूर्य. जैसे सूर्य एक ही समय में कितनी प्राप्तियां कराता है, एक प्राप्ति नहीं कराता, सिर्फ रोशनी नहीं देता, पावर भी देता है. सूर्य ನೋಡಿ, ಸೂರ್ಯ ನೀವು ಅವನ ಹತ್ರ ಹೋಗಿ ಕೊಡಂತ ಕೇಳೋ ಅವಶ್ಯಕತೆನೇ ಇಲ್ಲ. ಬೆಳಕು ಕೊಡಪ್ಪ, ಶಾಖ ಕೊಡಪ್ಪ ಅಂತ ಏನ್ ಬೇಡ. ಅವನ ಕೆಲಸನೇ ಏನು? ಅವನ ಕೆಲಸ ಬೆಳಕು ಕೊಡೋದು, ಶಕ್ತಿ ಕೊಡೋದು. ಎಂತ ಬಿಸಿಲಿಗೆ ಶಕ್ತಿ ಹೇಳಿ? ಎಲ್ಲ ಕ್ರಿಮಿಕೀಟಗಳೆಲ್ಲ ಏನಾಗ್ತವೆ? ಸತ್ತೋಗ್ಬಿಡ್ತವೆ. ಎಷ್ಟು ಶಕ್ತಿ! ಬಾಬಾ ಅಂತಾರೆ ರೋಶನಿ ನಹಿ ದೇತಾ ಪವರ್ ಬಿ ದೇತಾ. ಬರೇ ಸೂರ್ಯ ಬೆಳಕು ಕೊಡೋದು ಮಾತ್ರ ಅಲ್ಲ, ಶಕ್ತಿನೂ ಕೊಡ್ತಿದ್ದಾನೆ. ಅನೇಕ ಪ್ರಾಪ್ತಿಯ ಕರಾತ. ಸೂರ್ಯನ ಕಿರಣದಿಂದ ಎಷ್ಟು ಪ್ರಾಪ್ತಿ ಇದೆ. ಒಂದ್ ವೇಳೆ 4 ದಿನ ಸೂರ್ಯನ ಬಿಸಿಲೇ ಇಲ್ಲ ಅಂದ್ರೆ ಏನಾಗ್ತದೆ? ಎಲ್ಲ ರೋಗಗಳು, ಕ್ರಿಮಿಕೀಟಗಳು ಎಲ್ಲ ಜಾಸ್ತಿ ಆಗ್ತದೆ. ನಿಮ್ಮ ಮಾವಿನಕಾಯಿ ಎಲ್ಲ ಹೂ ಎಲ್ಲ ಏನಾಗ್ತದೆ? ಒದ್ರೇ ಹೋಗ್ಬಿಡ್ತದೆ ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ. ಅಂದ್ರೆ ಎಷ್ಟು ಪ್ರಾಪ್ತಿ ಇದೆ ಸೂರ್ಯನಿಂದ. ಐಸೆ ಈಗ ನಾನೇನಾಗ್ಬೇಕು? ಬಾಬಾ ಅಂತರ ಐಸೆ ಆಪ್ ಸಬಿ 6 ಮಾಸ್ ಮೇ. ಈಗ 6 ತಿಂಗಳ ಟೈಮ್ ಕೊಡ್ತಾರೆ ಬಾಬಾ. ಈ 6 ತಿಂಗಳಲ್ಲಿ ಹೇಳಿ, ಈಗ ಯಾವ ತಿಂಗಳಲ್ಲಿದ್ದೀವಿ? ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮತ್ತೆ ಬರ್ತಾರೆ ಬಾಬಾ. ನೆಕ್ಸ್ಟ್ ಬರ್ತಾರೆ ಮೆಲ್ಲಕ್ಕೆ. 6 ತಿಂಗಳಲ್ಲಿ ಬರೀರಿ. ಜ್ಞಾನ ಸೂರ್ಯ ಬನ್ ಸುಖ ಕಿ ಕಿರಣೆ, ಖುಷಿ ಕಿ ಕಿರಣೆ, ಶಾಂತಿ ಕಿ ಕಿರಣೆ, ಸಹಯೋಗ ಕಿ ಕಿರಣೆ ಫೈಲಾವ್. ಈಗ ನಾನು ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯ. ನನ್ನ ಆತ್ಮ ಮಾಸ್ಟರ್ ಜ್ಞಾನ ಸೂರ್ಯ. ಎಲ್ಲೆಡೆ ಸುಖದ ಕಿರಣವನ್ನ ಹರಡಿಸಿರಿ, ಖುಷಿಯ ಕಿರಣವನ್ನ ಹರಡಿಸಿರಿ, ಶಾಂತಿಯ ಕಿರಣವನ್ನ ಹರಡಿಸಿರಿ, ಸಹಯೋಗದ ಕಿರಣವನ್ನ ಹರಡಿಸಿರಿ. ನೋಡಿದ್ರೆ ಅವ್ರು ನಮ್ಗೆ ಉಲ್ಟಾ ಮಾಡ್ತಿದಾರೆ, ಗೌರವನೇ ಕೊಡಂಗಿಲ್ಲ. ನಾನು ಸಹಾಯ ಮಾಡ್ಬೇಕು ಅವ್ರಿಗೆ. ನಾನು ಸಹಾಯ ಮಾಡೋದೇ, ನಾನು ಶಾಂತಿ ಕೊಡುವುದೇ, ಖುಷಿ ಕೊಡುವುದೇ, ಸುಖವನ್ನ ಕೊಡುವುದೇ. ಸುಖದ ಕಿರಣ, ಖುಷಿಯ ಕಿರಣ, ಶಾಂತಿಯ ಕಿರಣ, ಸಹಯೋಗದ ಕಿರಣವನ್ನ ಹರಡಿಸಿರಿ. ನಾನ್ಯಾರು? ಮಾಸ್ಟರ್ ಜ್ಞಾನ ಸೂರ್ಯ. ಅನುಭೂತಿ ಕರಾವೋ, ಬೇರೆಯವರಿಗೂ ಸಹಿತ ಅನುಭೂತಿ ಮಾಡಿಸಿರಿ. ಆಪಕಿ सूरत को देखते ही दुख की लहर में कम से कम मुस्कान आ जाए. ನನ್ನ ಮುಖ ಬೇರೆಯವರು ನೋಡಿದ ಕೂಡಲೇ ಅವರಲ್ಲಿದ್ದ ದುಃಖದ ಅಲೆಗಳು ಕಡಿಮೆಯಾಗಿ ಅವರ ಮುಖನೂ ನಗಬೇಕು. ಅವ್ರು ದುಃಖದಲ್ಲಿ ಬಂದಿರ್ತಾರೆ ನಮ್ಮ ಹತ್ರ. ನನ್ನ ದೃಷ್ಟಿ, ನನ್ನ ಮುಖ, ನನ್ನ ರೂಪ ನೋಡಿದ ಕೂಡಲೇ ಅವರ ದುಃಖ ದೂರಾಗಿ ಅವರ ಹತ್ರ ಮುಖದಲ್ಲಿ ಮುಸ್ಕಾನ್ ಬರಬೇಕು. ಆಪಕ್ಕಿ ದೃಷ್ಟಿ ಸೆ ಹಿಮ್ಮತ್ ಆ ಜಾಯೆ. ಅವರನ್ನ ನಾವು ಹಿಂಗೆ ನೋಡಿದ ಕೂಡಲೇ ಅವ್ರಿಗೆ ಏನ್ ಬರ್ಬೇಕ? ಧೈರ್ಯ ಬರ್ಬೇಕು, ಅವರಿಗೆ ಸಾಹಸ ಬರ್ಬೇಕು. ನನ್ನ ಮುಖ ನೋಡಿದ ಕೂಡಲೇ ದುಃಖ ದೂರಾಗಿ ಅವರಿಗೆ ನಗು ಬರಬೇಕು. ನನ್ನ ದೃಷ್ಟಿ ಅವರ ಮೇಲೆ ಬಿದ್ದ ಕೂಡಲೇ ಅವರಿಗೆ ಸಾಹಸ ಬರಬೇಕು, ಧೈರ್ಯ ಬರಬೇಕು. ತೋ ಆಪ್ ಅಟೆನ್ಷನ್ ದೇನಾ. ನನ್ನ ಪರ್ಸನಾಲಿಟಿ ಹೆಂಗಿರ್ಬೇಕಂತ ಗೊತ್ತಾಯ್ತಲ್ಲ. ಮತ್ತೊಬ್ರು ಹೆಂಗಿರ್ಬೇಕು ಹಿಂಗಿರ್ಬೇಕು ಅನ್ಬೇಡ್ರಿ, ನನ್ನ ಪರ್ಸನಾಲಿಟಿ ಹೆಂಗಿರ್ಬೇಕು. ನಾನು ಮಾಸ್ಟರ್ ಜ್ಞಾನ ಸೂರ್ಯ. ಸದಾ ಕಾಲಕ್ಕೂ ನಾನು ಸುಖದ ಕಿರಣ, ಖುಷಿಯ ಕಿರಣ, ಶಾಂತಿಯ ಕಿರಣ, ಸಹಯೋಗದ ಕಿರಣವನ್ನೇ ಹರಡಿಸ್ತಾ ಇರ್ತೀನಿ. ಅನ್ಯರು ನನ್ನ ಎದುರು ಬಂದವರು ದುಃಖಿಗಳಿದ್ದರೆ ಅವರು ಮುಸ್ಕಾನಾಗ್ಬೇಕು, ಮುಗುಳ್ನಾಗ್ಬೇಕು. ನನ್ನ ದೃಷ್ಟಿಯಿಂದ ಅವರಿಗೆ ಸಾಹಸ ಬರಬೇಕು. ಅಟೆನ್ಷನ್ ಕೊಡಿ. ಈ ಸ್ವರೂಪಕ್ಕೆ ಏನಂತ ಕರೆಯಲಾಗ್ತದೆ? ವಿಧಾತ ಬನನ, ತಪಸ್ವಿ ಬನನ. ಇದೇ ಸ್ಥಿತಿ. ವಿಧಾತ, ತಪಸ್ವಿ, ಸದಾ ದಾತ. ಇದು ಯಾವ ಸ್ಟೇಜ್? ಮಾಸ್ಟರ್ ಜ್ಞಾನ ಸೂರ್ಯ ಯಾವ ಸ್ಟೇಜ್? दाता, विदाता, तपस्वी बनना। ऐसी तपस्या करो तो तपस्या की ज्वाला कोई ना कोई अनुभूति कराए।
ಇಂಥ ತಪಸ್ಸನ್ನ ಮಾಡಿ ಜನರಿಗೆ ಒಂದಲ್ಲ ಒಂದು ಅನುಭೂತಿ ಆಗ್ಲಿ, ಒಂದಲ್ಲ ಒಂದು ಅನುಭೂತಿ ಆಗ್ಲಿ. ನಮ್ಮ ಹತ್ರ ಬಂದವರಿಗೆ ಸಿಗ್ಬೇಕು. ಅವರಿಗೆ ಒಂದ ಸುಖ, ಒಂದ ಶಾಂತಿ, ಒಂದ ಖುಷಿ, ಒಂದ ಧೈರ್ಯ, ಅವ್ರ ದುಃಖ ದೂರ ಆಗ್ಬೇಕು. ಇದು ಸಿಗುವಂಗಿರ್ಬೇಕು. ಸಿರ್ಫ್ ವಾಣಿ ನಹಿ ಸುನೆ ಅನುಭೂತಿ ಕರಾವು. ಬರೇ ನಮ್ಮ ಮಾತನ್ನ ಕೇಳುದಷ್ಟೇ ಅಲ್ಲ, ಅವರಿಗೆ ಅನುಭೂತಿ ಮಾಡಿಸ್ರಿ. ಅವ್ರಿಗೆ ಫೀಲ್ ಆಗ್ಬೇಕು, ರಿಯಲೈಸ್ ಆಗ್ಬೇಕು, ಗೊತ್ತಾಗ್ಬೇಕು. ಅನುಭೂತಿ ಅಮರ ಹೋತಿ ಹೈ. ಅವರಿಗೆ ಅನುಭೂತಿ ಆಯ್ತಂದ್ರೆ ಅದು ಅಮರ. ನಾವೇನೋ ಮಾತಿನಲ್ಲಿ ಅವರಿಗೆ ಉತ್ಸಾಹ ತುಂಬೋದು, ಅದು ಟೆಂಪರರಿ, ಮಾತು ಮರಿಬಹುದು ಅವರು. ಆದ್ರೆ ಅವರಿಗೆ ಅನುಭವ ಆಯ್ತಂದ್ರೆ ಅದು ಅಮರ ಆಗ್ತದೆ. ಸಿರ್ಫ್ ವಾಣಿ ತೋಡ ಸಮಯ ಅಚ್ಚಿ ಲಗ್ತಿ ಹೈ. ನಮ್ಮ ಮಾತು ಸ್ವಲ್ಪ ಸಮಯ ಇಷ್ಟ ಆಗ್ಬೋದು ಅವರಿಗೆ, ಸದಾ ಯಾದ ನಹಿ ರಹತಿ. ನಮ್ಮ ಮಾತು ಸದಾ ನೆನಪಿರಂಗಿಲ್ಲ. ಅನುಭವಕ್ಕೆ ಅಥಾರಿಟಿ ಬಂದ್ ಅನುಭವ ಕರಾವು. ಅನುಭವದ ಅಥಾರಿಟಿಯಲ್ಲಿದ್ದುಕೊಂಡು ಬೇರೆಯವರಿಗೂ ಅನುಭವ ಮಾಡಿಸಿರಿ. जो भी संबंध संपर्क में आ रहे हैं उन्हों को हिम्मत, उमंग, उत्साह अपने सहयोग से बाप दादा के कनेक्शन से दिलावो. ಎಷ್ಟು ಕೆಲಸ ಕೊಡ್ತಿದ್ದಾರೆ ನೋಡಿ ಬಾಬಾ. ನನ್ನ ಸಂಬಂಧ ಸಂಪರ್ಕದಲ್ಲಿ ಯಾರು ಬರ್ತಾರೋ, ನಿಮ್ಮ ಮನೆ ಇರ್ಬೋದು, ನಿಮ್ಮ ಸಂಬಂಧಿಕರಿರ್ಬೋದು, ಮಕ್ಕಳು ಮೊಮ್ಮಕ್ಕಳು ಇರ್ಬೋದು, ನಿಮ್ಮ ವರ್ಕ್ ಫೀಲ್ಡ್ ಅಲ್ಲಿ ಎಷ್ಟು ಜನರ ಕಾಂಟ್ಯಾಕ್ಟ್ ಅಲ್ಲಿ ಬರ್ತೀವಿ, ಎಲ್ಲ ಸಂಬಂಧ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವರಿಗೆ ಹಿಮ್ಮತ್, ಉಮಂಗೋತ್ಸಾಹ ದಿಂದ ಸಹಯೋಗ ಕೊಡಿ. ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದವರು ಒಂಥರ ಬೇಸತ್ತು ಬಂದಿರ್ತಾರೆ ಅಲ್ಲ. ಕೆಲವರು ಬಹಳ ಬಂದ ಕೂಡ ಎಲ್ಲ ಕಷ್ಟ ಹೇಳ್ಕೊಳ್ಳಿ ಶುರು ಮಾಡ್ತಾರೆ. ಕೆಲವರು ದುಃಖದಿಂದ ಬರ್ತಾರೆ, ಕೆಲವರು ತಮ್ಮ ಸಮಸ್ಯೆ ಹೇಳ್ಕೊಳ್ತಾರೆ, ಕೆಲವರು ಟೆನ್ಷನ್ ಹೇಳ್ಕೊತಾರೆ. ನಾವ್ ಹೆಂಗಿರ್ಬೇಕು? ಬಾಬಾ ಅಂತಾರೆ ಹಿಮ್ಮತ್, ನಮ್ಮ ಮುಖ, ನಮ್ಮ ದೃಷ್ಟಿ, ನಮ್ಮ ಮಾತು, ಉಮಂಗುತ್ಸಾಹದಿಂದ ಸಹಯೋಗ ಕೊಡಿ. ಅವರನ್ನ ಬಾಪ್ತಾದರ ಜೊತೆಗೆ ಕನೆಕ್ಷನ್ ಜೋಡಿಸಿರಿ. ಜಾದ ಮೆಹನತ್ ನಹಿ ಕರಾವ್. ಬಹಳ ಪರಿಶ್ರಮ ಬೇಡ, ಬಹಳ ಕಷ್ಟ ಬೇಡ. ಅವರ ಕನೆಕ್ಷನ್ ಅವನ ಜೊತೆ ಜೋಡಿಸ್ಬೇಕು. ನಾ ಖುದ್ ಮೆಹನತ್ ಕರೋ, ನಾ ಅವ್ರಂಕೋ ಕರಾವ್. ನೀವು ಒದ್ದಾಡ್ಬೇಡ್ರಿ, ಮತ್ತೊಬ್ಬನ ಒದ್ದಾಡ್ಲಿಕ್ಕೆ ಬಿಡ್ಬೇಡಿ. ನಮಗೂ ಪರಿಶ್ರಮ ಬೇಡ, ಮತ್ತೊಬ್ಬನ ಪರಿಶ್ರಮದಿಂದ ಮುಕ್ತಗೊಳಿಸಿರಿ. ನಿಮಿತ್ತ ಏನ? ಈಗ ಈ ಕೆಲಸ ಮಾಡ್ಲಿಕ್ಕೆ ನಮ್ಮನ್ನ ಏನ್ ಮಾಡಿದ ಬಾಬಾ? ಈಗ ನಿಮಿತ್ತ ಮಾಡಿದಾನೆ. ಇದನ್ನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? तो वाइब्रेशन ऐसे उमंग उत्साह का बनावो तो गंभीर भी उमंग उत्साह में आ जाए. ಅವ್ರು ಗಂಭೀರವಾಗಿದ್ದವರು ನಮ್ಮ ವೈಬ್ರೇಷನ್ ನಿಂದ ಏನಾಗ್ಬೇಕು? ಅವರು ಉಮಂಗ್ ಉತ್ಸಾಹದಲ್ಲಿ ಬರಬೇಕು. ಖುಷಿ ಮೇ ಮನ್ ನಾಚನೆ ಲಗೆ. ಅವರ ಖುಷಿಯಿಂದ ನಮ್ಮ ಹತ್ರ ಬಂದ ಕೂಡಲೇ ಖುಷಿಯಿಂದ ಮನಸ್ಸು ಕೊಂಡಾಡಬೇಕು. ಸುನಾ ಕ್ಯಾ ಕರ್ನಾ ಹೈ? ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕಂತ? ಹೋಮ್ವರ್ಕ್. ಬೇರೆ ಮಕ್ಕಳಿಗೆಲ್ಲ ಹೋಮ್ವರ್ಕ್ ಕೊಡ್ತೀವಿ, ಅವ್ರು ಅದಕ್ಕೆ ಉತ್ತರ ಬರೆದು ತರ್ತಾರೆ. ನಮ್ದು ಹಂಗಲ್ಲ, ನಮ್ಮ ಲೈಫೇ ಉತ್ತರ ಕೊಡ್ಬೇಕು. ನಮ್ಮ ಜೀವನದಲ್ಲಿ ಭಗವಂತ ಹೇಳಿದ್ದನ್ನ ಪ್ರಾಕ್ಟಿಕಲ್ ಆಗಿ ತಂದು ತೋರಿಸಿದ್ರೆ ಅದೇ ಹೋಮ್ವರ್ಕ್. ಸುನಾ ಕ್ಯಾ ಕರ್ನಾ? ದೇಖೆಂಗೆ ರಿಸಲ್ಟ್. ನೀವು ನಾನೀಗ ನಿಮ್ಗೇನು ಹೋಮ್ವರ್ಕ್ ಕೊಟ್ಟಿದ್ದೀನೋ ರಿಸಲ್ಟ್ ನೋಡ್ತೀನಿ. ಕಿಸ್ ಸ್ಥಾನನೆ ಕಿತನೆ ಆತ್ಮೋಂಕೋ ದೃಢ ಬನಾಯ. ಯಾವ ಸ್ಥಳದಲ್ಲಿ ಯಾರ್ಯಾರು ಎಷ್ಟು ಆತ್ಮಗಳನ್ನ ದೃಢ ಮಾಡಿದಿರಿ? ಖುದ್ ದೃಢ ಬನೆ. ಕಿತನೆ ಆತ್ಮೋಂಕೋ ದೃಢ ಬನಾಯ. ನೀವೆಷ್ಟು ದೃಢವಾಗಿದ್ದೀರಿ, ಎಷ್ಟು ಜನರನ್ನ ದೃಢ ಮಾಡಿದಿರಿ. ಓಕೆನಾ? 6 ತಿಂಗಳಲ್ಲಿ ಹೋಮ್ವರ್ಕ್ ನಮ್ಗೆ. ನಾವು ದೃಢವಾಗಿರ್ಬೇಕು. ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದವರನ್ನ ಎಷ್ಟು ಜನರನ್ನ ನೀವು ದೃಢಗೊಳಿಸಿದಿರಿ, ಮನಸ್ಸು ಸರಳಿಸಿದಿರಿ, ಭಗವಂತನ ಜೊತೆ ಕನೆಕ್ಷನ್ ಜೋಡಿಸಿದಿರಿ, ಅವರಿಗೂ ಖುಷಿ, ಆನಂದ, ಧೈರ್ಯವಾಗಿ ಬದುಕನ್ನ ಕೊಟ್ಟಿದ್ದೀರಾ ನೀವು. ಎಷ್ಟು ಜನರಿಗೆ ಕೊಟ್ಟಿರಿ? ರಿಸಲ್ಟ್ ಬೇಕು. ಸಾಧಾರಣ ಪೋತಾ ಮಿಲ್ ನಹಿ ದೇಖೆಂಗೆ, ಬೋಲ್ ನಹಿ ಕಿ, ಜೂಟ್ ನಹಿ ಬೋಲಾ, ಕೊಯ್ ವಿಕರ್ಮ ನಹಿ ಕಿಯಾ. ಇದು ಯಾವಾಗ್ಲೂ ಬಾಬಾ ಕೇಳ್ತಾರೆ. ಏನು ಇವತ್ತು ನಾನು ಸುಳ್ಳು ಹೇಳಿಲ್ಲಲ್ವಾ? ಇವತ್ತು ನನ್ನಿಂದ ಏನು ತಪ್ಪಾಗಿಲ್ಲಲ್ವಾ? ನಾನು ಏನು ಇವತ್ತು ವಿಕರ್ಮ ಮಾಡಿಲ್ಲಲ್ವಾ? ಇದು ಸಾಧಾರಣ ಪೋತಾ ಮಿಲ್. ನನ್ನಿಂದ ಏನು ತಪ್ಪಾಗಿಲ್ಲ ತಾನೆ? ನಾನೇನು ಸುಳ್ಳು ಹೇಳಿಲ್ಲಲ್ವಾ? ನಾನೇನು ವಿಕರ್ಮ ಮಾಡಿಲ್ಲಲ್ವಾ? ಈಗ ಬಾಬಾ ಕೊಡಂತ ಹೋಮ್ವರ್ಕ್ ಏನು? ಕಿತ್ತನಿ ಆತ್ಮಾವೋಂಕೋ ಉಮಂಗ್ ಉತ್ಸಾಹ ಮೇ ಲಾಯ. ನಿಮ್ ಚಾರ್ಟ್ ಅಲ್ಲಿ ಬರೀಬೇಕೀಗ. ಎಷ್ಟು ಆತ್ಮಗಳನ್ನ ನಾನು ಉಮಂಗ್ ಉತ್ಸಾಹದಲ್ಲಿ ತಂದೆ, ಅನುಭೂತಿ ಕರಾಯಿ. ಎಷ್ಟು ಜನರಿಗೆ ಅನುಭೂತಿ ಮಾಡಿಸಿದೆ, ಎಷ್ಟು ಜನರಿಗೆ ನಾನು ಉಮಂಗ್ ಉತ್ಸಾಹವನ್ನ ತಂದೆ. ದೃಢತಾ ಕಿ ಚಾಬಿ ದಿ.
ಅವರ ಮನಸ್ಸಿಗೆ ದೃಢತೆಯ ಚಾಬಿಯನ್ನ ಎಷ್ಟು ಜನರಿಗೆ ಕೊಟ್ಟೆ? ಟೀಕೆನಾ? ಇದನ್ನ ಚೆಕ್ ಮಾಡ್ಬೇಕು. ಚಾರ್ಟ್ ನಲ್ಲಿ ಇಷ್ಟ ತನಕ ಏನಿತ್ತು? ನಾನೇನ್ ತಪ್ಪು ಮಾಡಿಲ್ಲಲ್ಲ, ನಾನೇನ್ ಸುಳ್ಳು ಹೇಳಿಲ್ಲಲ್ಲ, ನನ್ನಿನ್ನೇನ್ ವಿಕರ್ಮ ಆಗಿಲ್ಲಲ್ಲ. ಓಕೆ, ಈಗ ಇದನ್ನ ಸೇರಿಸ್ರಿ. ನಾನು ಎಷ್ಟು ಜನರಿಗೆ ಉಮಂಗ್ ಉತ್ಸಾಹದಲ್ಲಿ ತಂದೆ, ಎಷ್ಟು ಜನರಿಗೆ ಅನುಭೂತಿ ಮಾಡಿಸಿದೆ, ಎಷ್ಟು ಜನರಿಗೆ ನನ್ನ ದೃಢತೆಯ ಚಾಬಿಯನ್ನ ಕೊಟ್ಟಿದ್ದೀನಿ. ಟೀಕೆ? करना ही है. बाप दादा भी क्यों कहे कि करेंगे? नहीं, करना ही है. आप नहीं करेंगे तो कौन करेगा? ಈ ಕೆಲಸವನ್ನ ನಾನ್ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ? ಪೀಚೆ ಆನೆ ವಾಲೆ ಕೊನೆಗೆ ಬಂದವರು ಮಾಡ್ಲಿಕ್ಕೆ ಸಾಧ್ಯನಾ? आप ही कल्प कल्प बाप से अधिकारी बने थे, बने ही और हर कल्प बनेंगे. ಕಲ್ಪ ಕಲ್ಪಕ್ಕೂ ನಾವೇ ಅಧಿಕಾರಿಯಾಗಿದ್ದವರು, ಈಗ್ಲೇ ನಾನು ಅಧಿಕಾರಿ, ಕಲ್ಪ ಕಲ್ಪಕ್ಕೂ ನಾನೇ ಅಧಿಕಾರಿ. ಈ ಕೆಲಸ ಮಾಡೋನು ನಾನೇ. ऐसा दृढ़ता पूर्वक बच्चों का संगठन बाप दादा देखते ही. ಇಂಥ ದೃಢತೆಯಲ್ಲಿರುವಂತಹ ಮಕ್ಕಳನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ. ಎಲ್ಲ ದೃಢ ಆಯ್ತಾ? ಮನಸ್ಸು ಗಟ್ಟಿ ಆಯ್ತಾ? ನಾನು ಹೇಗಿರ್ಬೇಕು, ಮತ್ತೊಬ್ಬರಿಗೆ ಏನ್ ಅನುಭೂತಿ ಮಾಡಿಸ್ಬೇಕು? ಬಾಬಾ ತಿಳಿಸ್ತಾರೆ. ಟೀಕೆ ಹಾತ್ ಉಠಾओ. ಬನ್ನಾ ಹಿ ಹೈ, ಮನ್ ಕಾ ಹಾತ್ ಉಠಾओ. ಇದು ಸುಲಭ. ಆದ್ರೆ ಮನಸ್ಸಿನ ಕೈಯನ್ನ ಎತ್ತಿ ದೃಢ ನಿಶ್ಚಯಕ ಹಾತ್ ಉಠಾओ. ಮನಸ್ಸಲ್ಲಿ ಏನಿರ್ಬೇಕು? ನಾನು ಇವತ್ತಿನಿಂದ ದಾತ, ವಿಧಾತ, ಮಾಸ್ಟರ್ ಜ್ಞಾನ ಸೂರ್ಯ. ನನ್ನ ಸಮ್ಮುಖಕ್ಕೆ ಬಂದವರು ದುಃಖದಲ್ಲಿ ಬಂದ್ರು ಏನಾಗ್ಬೇಕವರು? ಅವ್ರು ನಗಬೇಕವರು. ಅವರ ಹತ್ರ ದೃಢತೆ ಬರಬೇಕು, ಶಕ್ತಿ ಬರಬೇಕು, ಬದುಕೋ ತಾಕತ್ ಬರ್ಬೇಕು. ಅವರಿಗೆ ಬಾಬನ್ ಜೊತೆ ಕನೆಕ್ಷನ್ ಜೋಡಿಸ್ಬೇಕು. ಅವರಿಗೆ ಶಾಂತಿ ಕೊಡಿ, ಶಕ್ತಿ ಕೊಡಿ, ಪ್ರೀತಿ ಕೊಡಿ, ಸಹಯೋಗ ಕೊಡಿ. ಅವ್ರು ಹೆಂಗ್ ಬೇಕಾದ್ರೆ ಇರ್ಲಿ, ನಾನು ಮಾತ್ರ ಕೊಡೋನು. ಈ ಟೈಪ್ ನಮ್ಮ ವ್ಯಕ್ತಿತ್ವವನ್ನ ಇಟ್ಕೋಬೇಕು. ದೃಢ ನಿಶ್ಚಯದ ಕೈಯನ್ನೆತ್ತಿ ಯಹತ್ತು ಸಬ್ ಪಾಸ್ ಹೋಗೈ. ಹಚ್ಚ, ನೀವು ಕೈ ಎತ್ತಿದವರೆಲ್ಲ ಪಾಸ್ ಅಂತೆ. ಕೈ ಎತ್ತಿದರೆಲ್ಲ ಭಗವಂತ ವರ ಕೊಟ್ಬಿಟ್ಟ. ಏನು? ಪಾಸ್. ಅಚ್ಚ, 4 ಕಡೆಯ दिल तख्त नशीन बच्चों को, दूर बैठे भी परमात्मा प्यार का अनुभव करने वाले बच्चों को, सदा होली अर्थात पवित्रता का फाउंडेशन दृढ़ करने वाले, स्वप्न मात्र भी अपवित्रता के अंश मात्र से भी दूर रहने वाले महावीर महावीरिणी बच्चों को, सदा हर समय सर्व जमा का खाता जमा करने वाले संपन्न बच्चों को, सदा संतुष्ट बने बन संतुष्ट रहने संतुष्ट करने वाले बाप समान बच्चों को बाप दादा का याद, प्यार, दुआएं, नमस्ते. 4 ಕಡೆಯ ತಂದೆಯರದೇ ಸಿಂಹಾಸನದಲ್ಲಿರುವ ಮಕ್ಕಳಿಗೆ, ದೂರದಲ್ಲಿ ಕುಳಿತಿದ್ದರೂ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುವ ಮಕ್ಕಳಿಗೆ, ಪವಿತ್ರತೆಯ ಫೌಂಡೇಶನ್ ಅನ್ನು ದೃಢ ಮಾಡಿಕೊಂಡು ಸ್ವಪ್ನದಲ್ಲಿಯೂ ಅಪವಿತ್ರತೆಯ ಅಂಶ ಮಾತ್ರವನ್ನ ದೂರ ಮಾಡಿರುವ ಮಹಾವೀರ ಮಹಾವೀರಿಣಿ ಮಕ್ಕಳಿಗೆ, ಸದಾ ಪ್ರತಿ ಸಮಯ ಸರ್ವ ಖಜಾನೆಯನ್ನ ಜಮದ ಖಾತೆ ಜಮಾ ಮಾಡಿಕೊಂಡು ಸಂಪನ್ನ ಮಕ್ಕಳಿಗೆ, ಸದಾ ಸಂತುಷ್ಟ ಇದ್ದು ಸಂತುಷ್ಟ ಪಡಿಸುವ ತಂದೆಯ ಸಮಾನ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ಆಶೀರ್ವಾದ ಮತ್ತು ನಮಸ್ತೆ. दादियों से बाबरವರು मिलना ಮಾಡ್ತಾರೆ. दादियां तो गुरु बाई है ना, तो साथ में बैठो. दादियರಂದ್ರೆ गुरु बाई, ನನ್ನ ಜೊತೆ ಕೂತ್ಕೊಂಡಿದ್ದೀರಿ. बाई साथ में बैठते ही. अच्छा, बाप दादा रोज स्नेह की मालिश करते ही. ನಿಮಿತ್ತ है ना, ಸ್ನೇಹದಿಂದ ಬಾಬಾ ದಿನ ಮಾಲಿಶ್ ಮಾಡ್ತಾರೆ. ಯಾಕೆಂದ್ರೆ ತಾವು ನಿಮಿತ್ತ ಆಗಿದ್ದೀರಲ್ವಾ. ये मालिश चला रही है. अच्छा है, आप सभी का एग्जाम्पल देख करके सभी को हिम्मत आती है. ಬಹಳ ಚೆನ್ನಾಗಿದ್ದೀರಿ. ನಿಮ್ಮ ಉದಾಹರಣಾ ಸ್ವರೂಪ ಎಲ್ಲರೂ ನೋಡಿ ಎಲ್ಲರಿಗೂ ಸಹಿತ ಹಿಮ್ಮತ್ ಬರ್ತಾ ಇದೆ. निमित्त दादियों के समान सेवा में, निमित्त भाव में आगे बढ़ना है. ದಾದಿಯರನ್ನ ನೋಡಿದ ಕೂಡಲೇ ಎಲ್ಲರಿಗೂ ನಾವು ದಾದಿಯ ಸಮಾನ ಸೇವೆಯಲ್ಲಿ ಮುಂದೆ ಹೋಗ್ಬೇಕು, ನಿಮಿತ್ತ ಭಾವ ದಾದಿಯರ ಸಮಾನ ಇರಬೇಕು ಅಂತ ಎಲ್ಲರಿಗೂ ಅನಿಸ್ತಾ ಇದೆ. ಅಚ್ಚಾ,
आप लोगों का यह जो पक्का निश्चय है ना, ತಮ್ಮೆಲ್ಲರಿಗೂ ಸಹಿತ ಪಕ್ಕ ನಿಶ್ಚಯ ಇದೆ ಅಲ್ವಾ? ಬಾಬಾ ದಾದಿಯರಿಗೆ ಕೇಳ್ತಿದ್ದಾರೆ, ನಿಮ್ಮೆಲ್ಲರಿಗೂ ಪಕ್ಕ ನಿಶ್ಚಯ ಇದೆ ಅಲ್ವಾ? ಕರಾವನಹಾರ್ ಕರಾ ರಹಾ ಹೈ, ಚಲಾನೆ ವಾಲಾ ಚಲಾ ರಹಾ ಹೈ. ಎಲ್ಲ ಕೇಳ್ತಿದ್ದಾರೆ ಬಾಬಾ. ಮಾಡಿಸುವವನು ಮಾಡಿಸುತ್ತಿದ್ದಾನೆ, ನಡೆಸುವವನು ನಡೆಸುತ್ತಿದ್ದಾನೆ. ಈ ನಿಮಿತ್ತ ಭಾವ ಸೇವಾ ಕರಾ ರಹಾ ಹೈ. ಈ ನಿಮಿತ್ತ ಭಾವನೆ ಸೇವೆಯನ್ನ ಮಾಡಿಸ್ತಾ ಇದೆ. ಮೈಪನ್ ಹೇ, ಕುಚ್ ಬಿ ಮೈಪನ್ ಆತಾ ಹೇ, ನಾನು ಮಾಡಿದೆ ನಾನು ಅಂತ ಎಂದಾರು ಬರ್ತದ? ಇಲ್ಲಲ್ವಾ? ಅಚ್ಚಾ, ಸಾರೆ ವಿಶ್ವಕ್ಕೆ ಆಗೆ ನಿಮಿತ್ತ ಎಕ್ಸಾಂಪಲ್ ಹೆನಾ. ಇಡೀ ವಿಶ್ವದ ಮುಂದೆ ನಿಮಿತ್ತ ಎಕ್ಸಾಂಪಲ್ ಆಗಿದ್ದೀರಿ. तो बाप दादा भी सदा विशेष प्यार और दुआएं देते ही रहते. ವಿಶೇಷವಾಗಿ ಬಾಬಾ ಪ್ರೀತಿ ಕೊಡ್ತಾರೆ, ಆಶೀರ್ವಾದ ಕೊಡ್ತಾ ಇರ್ತಾರೆ. ಅಚ್ಚಾ ಬಹುತ್ ಆಯೆ ಹಿ ತೋ ಅಚ್ಚಾ ಹೆನಾ. ಬಹಳ ಜನ ಬಂದಾರಲ್ಲ, ಬಹಳ ಒಳ್ಳೇದು. ಲಾಸ್ಟ್ ಟರ್ನ್ ಫಾಸ್ಟ್ ಗಯಾ ಹೇ. ಇದು ಲಾಸ್ಟ್ ಟರ್ನ್ ಅಂದ್ರೆ ಮಾರ್ಚ್ 25ಕ್ಕೆ ಬಾಬಾ ಬಂದದ್ದು 2005. ಆ ಸೀಸನ್ ನ ಕೊನೆಯ ಮುರಳಿ. ಬಹಳ ಜನ ಬಂದ್ಬಿಟ್ಟಾರೆ, ಪರವಾಗಿಲ್ಲ. ಲಾಸ್ಟ್ ಟರ್ನ್ ಫಾಸ್ಟ್ ಗಯಾ. ಅಚ್ಚಾ, ಡಬಲ್ ವಿದೇಶಿ ಮುಖ್ಯ ಟೀಚರ್ಸ್ ಬೇನೊನ್ಸೆ ಬಾಬರವರ ಸಮ್ಮುಖದಲ್ಲಿ ವಿದೇಶದ ಟೀಚರ್ಸ್ ಅಕ್ಕಂದಿರಿದ್ರು. ಸಭಿ ಮಿಲ್ಕೆ ಸಭಿ ಕಿ ಪಾಲನಾ ಕರ್ನೆ ಕೆ ನಿಮಿತ್ತ ಬಂತೆ ಹೋ, ಯ ಬಹುತ್ ಅಚ್ಚಾ ಪಾಠ ಬಜಾತೆ ಹೋ. ಎಲ್ಲರೂ ಒಟ್ಟಾಗಿ ಎಲ್ಲರಿಗೂ ಪಾಲನೆ ಕೊಡ್ಲಿಕ್ಕೆ ತಾವು ನಿಮಿತ್ತ ಆಗಿದ್ದೀರಿ. ಬಹಳ ಚೆನ್ನಾಗಿ ಪಾತ್ರಾಭಿನಯ ಮಾಡ್ತಿದ್ದೀರಿ. ಖುದ್ ಬಿ ರಿಫ್ರೆಶ್ ಹೋ ಜಾತೆ ಹೋ, ದೂಸರೋं को भी ರಿಫ್ರೆಶ್ ಕರ್ ದೇತೆ ಹೋ. ನೀವು ರಿಫ್ರೆಶ್, ಬೇರೆಯವ್ರನ್ನು ಸಹಿತ ರಿಫ್ರೆಶ್ ಮಾಡ್ತೀರಿ. ಅಚ್ಚಾ ಪ್ರೋಗ್ರಾಮ್ ಬನಾತೆ ಹೋ. ಒಳ್ಳೊಳ್ಳೆ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀರಿ. ಬಾಪ್ ದಾದಾಕೋ ಪಸಂದ್ ಹೇ. ನೀವು ಮಾಡುವಂತ ಪ್ರೋಗ್ರಾಮ್, ನೀವು ಫ್ರೆಶ್ ಇದ್ದುಕೊಂಡು ಮತ್ತೊಬ್ಬರನ್ನ ರಿಫ್ರೆಶ್ ಮಾಡೋದು ನೋಡಿ ಬಾಪ್ ದಾದವರಿಗೆ ಬಹಳ ಪಸಂದ್ ಆಗಿದೆ. ಖುದ್ ರಿಫ್ರೆಶ್ ಹೋಂಗೆ ತಬ್ ತೋ ರಿಫ್ರೆಶ್ ಕರೆಂಗೆನಾ. ನಾವು ರಿಫ್ರೆಶ್ ಇದ್ರೆ ಬೇರೆಯವ್ರನ್ನ ಏನ್ ಮಾಡ್ತೀವಿ? ರಿಫ್ರೆಶ್ ಮಾಡ್ತೀವಲ್ವಾ? ಬಹುತ್ ಅಚ್ಚಾ. ಸಬಿನೇ ರಿಫ್ರೆಶ್ಮೆಂಟ್ ಅಚ್ಚಾ ಕಿ. ಎಲ್ಲರೂ ರಿಫ್ರೆಶ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದಿರಿ. ಬಾಪ್ ದಾದಾ ಖುಷಿ ಹೇ. ಬಹುತ್ ಅಚ್ಚಾ. ಓಂ ಶಾಂತಿ. ಇವತ್ತಿನ ವರದಾನ, ನಾಲೆಜ್ ಫುಲ್ ಸ್ಥಿತಿಯ ಮೂಲಕ ಪರಿಸ್ಥಿತಿಗಳನ್ನು ಪಾರು ಮಾಡುವ. ನಾಲೆಜ್ ಫುಲ್ ಸ್ಥಿತಿಯ ಮೂಲಕ ಪರಿಸ್ಥಿತಿಗಳನ್ನು ಪಾರು ಮಾಡುವ ಅಂಗದನ ಸಮಾನ ಅಚಲ ಅಡೋಲ ಆಗಿರಿ. अंगदन समान अचल अडोला आगिरी. नॉलेज फुल स्थिति द्वारा परिस्थितियों को पार करने वाले अंगद समान अचल अडोल भव. ನಾಲೆಜ್ ಫುಲ್ ಸ್ಥಿತಿಯ ಮೂಲಕ ಪರಿಸ್ಥಿತಿಗಳನ್ನು ಪಾರು ಮಾಡುವ ಅಂಗದನ ಸಮಾನ ಅಚಲ ಅಡೋಲ ಆಗಿರಿ. ರಾವಣ ರಾಜ್ಯದಲ್ಲಿ ಯಾವುದೇ ಪರಿಸ್ಥಿತಿ, ಯಾವುದೇ ವ್ಯಕ್ತಿಯಿಂದ ಸ್ವಲ್ಪ ಆದರೂ ಸಂಕಲ್ಪ ರೂಪದಲ್ಲಿಯೂ ಅಲುಗಾಡಬಾರದು. ಇದು ರಾವಣ ರಾಜ್ಯ. ವಿವಿಧ ರೂಪದ ಪರಿಸ್ಥಿತಿ ಬರ್ಬೋದು, ವಿವಿಧ ವ್ಯಕ್ತಿಗಳು ಬರ್ಬೋದು, ಅದರಲ್ಲಿ ಸಂಕಲ್ಪದಲ್ಲಿಯೂ ಅಲುಗಾಡಬಾರದು ಅಂತ ಅಚಲ ಅಡೋಲ ಭವದ ವರದಾನಿಯಾಗಿರಿ. ಯಾಕೆಂದ್ರೆ ವಿಘ್ನ ಬರುವುದೇ ನಮ್ಮನ್ನ ಬೀಳಿಸ್ಲಿಕ್ಕೋಸ್ಕರ, ಹೌದಾ? ಆದರೆ ಕೋಯಿ ಬಿ ವಿಘ್ನ ಗಿರಾನೆ ಕೇಲಿ ನಹಿ. ವಿಘ್ನ ಬೀಳಿಸ್ಲಿಕ್ಕೋಸ್ಕರ ಬರಂಗಿಲ್ಲ. ಮತ್ತೆ ಯಾವ್ದಕ್ಕೋಸ್ಕರ ಬರ್ತದೆ? ಮಜಬೂತ್ ಬನಾನೆ ಕೇಲಿಯೇ ಆತಾ ಹೈ. ವಿಘ್ನ ನಮ್ಮನ್ನ ಬೀಳಿಸ್ಲಿಕ್ಕೆ ಬರುವುದಲ್ಲ, ನಮ್ಮನ್ನ ಮಜಬೂತ್ ಮಾಡ್ಲಿಕ್ಕೆ ಬರ್ತದೆ. ನಾಲೆಜ್ ಫುಲ್ ಆಗಿ ಪೇಪರ್ ಅನ್ನ ನೋಡಿ ಎಂದಿಗೂ ಕನ್ಫ್ಯೂಷನ್ ಅಲ್ಲಿ ಬರಬೇಡಿ. ಬರ್ಲಿ ಪರೀಕ್ಷೆ, ಪೇಪರ್ ಬರ್ಲಿ, ನಾಲೆಜ್ ಫುಲ್ ಆಗಿ ನೋಡಿ, ಕನ್ಫ್ಯೂಷನ್ ಬೇಡ. ಮಾಯ ಯಾವ ರೂಪದಲ್ಲಿಯೂ ಬರಬಹುದು, ಆದರೆ ಆಪ್ ಯೋಗಾಗ್ನಿ ಜಗಾ ಕರ್ ರಖೋ. ಮಾಯ ಯಾವ ರೂಪದಲ್ಲಿ ಬೇಕಾರೆ ಬರ್ಲಿ, ಯೋಗಾಗ್ನಿಯನ್ನ ಸದಾ ಕಾಲಕ್ಕೂ ಬೆಳಗಿಸಿಕೊಂಡಿರಿ. ನಾಲೆಜ್ ಫುಲ್ ಸ್ಥಿತಿಯಲ್ಲಿರಿ. ಎಲ್ಲಾ ವಿಘ್ನಗಳು ಸಮಾಪ್ತಿಯಾಗ್ತವೆ. ಅವರು आप अचल अडोल स्थिति में स्थित रहेंगे. ನಾವು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತ ಆಗಿರ್ತೀವಿ. ಅಚ್ಚಾ, ನಾಲೆಜ್ ಫುಲ್ ಸ್ಥಿತಿಯ ಮೂಲಕ ಪರಿಸ್ಥಿತಿಗಳನ್ನು ಪಾರು ಮಾಡುವ
ಅಂಗದನ ಸಮಾನ ಅಚಲ ಅಡೋಲ ಆಗಿರಿ. ಇವತ್ತಿನ ಸ್ಲೋಗನ್, ಶುದ್ಧ ಸಂಕಲ್ಪದ ಖಜಾನೆಯನ್ನ ಜಮಾ ಮಾಡಿಕೊಂಡಾಗ ವ್ಯರ್ಥ ಸಂಕಲ್ಪಗಳಿಗೆ ಸಮಯನೇ ಹೋಗುವುದಿಲ್ಲ. शुद्ध संकल्पों का खजाना जमा हो तो व्यर्थ संकल्पों में समय नहीं जाएगा. ಶುದ್ಧ ಸಂಕಲ್ಪದ ಖಜಾನೆ ಜಮ ಇದ್ದಾಗ ವ್ಯರ್ಥ ಸಂಕಲ್ಪಗಳಲ್ಲಿ ಸಮಯ ಹೋಗುವುದಿಲ್ಲ. ಇವತ್ತಿನ ಅವ್ಯಕ್ತ ಇಶಾರೆ, रूहानी रॉयल्टी प्यूरिटी की पर्सनालिटी धारण करो. ಪವಿತ್ರತೆಯ ಪರ್ಸನಾಲಿಟಿಯ ಆಧಾರದಿಂದ ಬ್ರಹ್ಮ ಬಾಬಾ ಆದಿದೇವ ಮೊದಲನೇ ಪ್ರಿನ್ಸ್ ಆದರು. ಅದೇ ರೀತಿ ನಾವು ಸಹ ಬ್ರಹ್ಮ ತಂದೆಯನ್ನ ಅನುಸರಿಸಿ ನಂಬರ್ 1 ಪರ್ಸನಾಲಿಟಿಯ ಲಿಸ್ಟ್ ಅಲ್ಲಿ ಬರಬೇಕು. ಬ್ರಹ್ಮ ತಂದೆಯ ಸಮಾನ ನಂಬರ್ 1 पर्सनैलिटी 1 नंबर की पर्सनैलिटी आ लिस्ट ಅಲ್ಲಿ ಬರಬೇಕು. ಯಾಕೆಂದ್ರೆ ब्राह्मण जन्म के संस्कार ही पवित्र है. आपकी श्रेष्ठता व महानता ही पवित्रता है. ನಮ್ಮ ಶ್ರೇಷ್ಠತೆ ಮಹಾನತೆಯೇ ಪವಿತ್ರತೆ. अच्छा, ओम शांति. ओम नमः ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ನನ್ನ ಶಿವ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಇವತ್ತಿನ ಸ್ವಮಾನ, ನನ್ನ ಆತ್ಮ ವರದಾನಿ ಆಗಿದ್ದೇನೆ. अच्छा, ओम शांति.
ಶಾಂತಿ ಓಂ ಶಾಂತಿ